Hi everyone, welcome to Ved IQ classes. In previous video, we discussed about different types of decision making loops. So, ಈ decision loops ಅಲ್ಲಿ we discussed about if statement, if else statement, and then else if ladder, ಅದ್ರ ಜೊತೆಗೆ nested if ಕೂಡ ನೋಡಿದ್ವಿ. So in this video, we will be discussing about switch statement. ಈ switch statement, it is also a type of decision making statement. ನಮ್ದು if else ಎಲ್ಲ ಏನಿದೆ ಇದೇ ತರ ಇದು ಕೂಡ ಒಂದು decision making statement. And then we will come into the looping statements. Looping statements ಅಂದ್ರೆ ಏನು ಅಂತ ನೋಡೋಣ. Along with that, we will study about for loop. See, this looping statements, these are also part of decision loops. ಡಿಸಿಷನ್ ಸ್ಟೇಟ್ಮೆಂಟ್ಸ್ ಏನ್ ಬರುತ್ತೆ ಅದ್ರಲ್ಲೇ ಈ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕೂಡ ಬರೋದು. ಬಟ್ ದ ಡಿಫ್ರೆನ್ಸ್ ಈಸ್ ನಾವು ಪ್ರೀವಿಯಸ್ಲಿ ಏನ್ ಇಫ್ ಎಲ್ಸ್ ಇದೆಲ್ಲ ನೋಡಿದ್ವಿ. ಇದೆಲ್ಲದನ್ನು ಏನಂದ್ರೆ ದೀಸ್ ಆರ್ ಲೈಕ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್. ಏನಕ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ನಮಗಲ್ಲಿ ಆಪ್ಷನ್ ಇರ್ತಿತ್ತು. ಲೈಕ್ ಒಂದ್ ಕಂಡೀಷನ್ ಇರ್ತಿತ್ತು, ಈ ಪರ್ಟಿಕ್ಯುಲರ್ ಕಂಡೀಷನ್ ಟ್ರೂ ಆದ್ರೆ ಈ ಕಡೆ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ಬೇಕಿತ್ತು. ಇಫ್ ಇಟ್ ಈಸ್ ಫಾಲ್ಸ್ ಈ ಕಡೆಗೆ ಇನ್ನೊಂದು ಬ್ಲಾಕ್ ಇರ್ತಿತ್ತು, ಆ ಪರ್ಟಿಕ್ಯುಲರ್ ಕೋಡ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಸೊ ಇಲ್ಲಿ ಏನಾಗ್ತಿದೆ, ವಿ ಆರ್ ಬ್ರಾಂಚಿಂಗ್ ಅವರ್ ಡಿಸಿಷನ್. ಬಟ್ ಇಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನ್ ಮಾಡ್ತೀವಿ, ವಿ ವಿಲ್ ಬಿ ಇಟಿರೇಟಿಂಗ್ ಅಥವಾ ಒಂದ್ ಪರ್ಟಿಕ್ಯುಲರ್ ಸೆಟ್ ಆಫ್ ಕೋಡ್ ಏನಿರುತ್ತೆ ಅದು ಪದೇ ಪದೇ ರಿಪೀಟ್ ಆಗ್ಬೇಕಿರುತ್ತೆ. ಸೊ ಆ ತರ ರಿಪಿಟೇಟಿವ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ನಾವು ಅದನ್ನ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡ್ತೀವಿ. So these are the contents we will be discussing in this video. First thing is switch statement. So this switch statement is also a branching statement. So ಈ branching statement ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ use it to select one block of code to be executed from multiple alternatives based on the value of expression. ಅಂದ್ರೆ ಈಗ ನಮ್ಗೆ ನೆಸ್ಟೆಡ್ ಇಫ್ ಏನಿತ್ತು, ನೆಸ್ಟೆಡ್ ಇಫ್ ಏನ್ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಏನ್ ಮಾಡ್ತಿದ್ವಿ, ವಿ ವಾಂಟೆಡ್ ಟು ಮೇಕ್ ಮಲ್ಟಿಪಲ್ ಡಿಸಿಷನ್ಸ್ ಅವಾಗ. ಸೊ ಮಲ್ಟಿಪಲ್ ಡಿಸಿಷನ್ಸ್ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ನೆಸ್ಟೆಡ್ ಇಫ್ ಯೂಸ್ ಮಾಡಿದ್ವಿ. ಅದೇ ತರ ಎಲ್ಸ್ ಇಫ್ ಲ್ಯಾಡರ್ ಯೂಸ್ ಮಾಡಿದ್ವಿ. ಸಿಮಿಲರ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಕೂಡ ಮಲ್ಟಿಪಲ್ ಡಿಸಿಷನ್ಸ್ ಮಾಡೋದಕ್ಕೇನೆ ಯೂಸ್ ಮಾಡೋದು. ಬಟ್ ವಾಟ್ ದ ಡಿಫ್ರೆನ್ಸ್, ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಹಿಯರ್ ಸ್ವಿಚ್ ಸ್ಟೇಟ್ಮೆಂಟ್ ಏನಿದೆ, ಇಟ್ ಈಸ್ ಲೈಕ್ ಒಂದು ಆರ್ಡರ್ಡ್ ವೈಸ್ ಅಲ್ಲಿ ಅಥವಾ ನೀಟ್ ಆಗಿ ಸ್ಟ್ರಕ್ಚರ್ಡ್ ಮಾಡಿ ನಮಗೆ ಪ್ರೋಗ್ರಾಮ್ ನ ತೋರಿಸುತ್ತೆ. ಬಟ್ ಇಲ್ಲಿ ನೆಸ್ಟೆಡ್ ಇಫ್ ಮತ್ತೆ ಎಲ್ಸ್ ಇಫ್ ಅಲ್ಲಿ ಏನಾಗುತ್ತೆ, ತುಂಬಾ ಕ್ಲಮ್ಸಿ ಅನ್ಸುತ್ತೆ. ನೆಸ್ಟೆಡ್ ಇಫ್ ಗಿಂತ ಎಲ್ಸ್ ಇಫ್ ಇಸ್ ಬೆಟರ್. ಯಾಕೆಂದ್ರೆ ನೆಸ್ಟೆಡ್ ಇಫ್ ಅಲ್ಲಿ ಇಫ್ ಇರ್ತಿತ್ತು, ಕಂಡೀಷನ್ ಅಗೈನ್ ಇಫ್ ಒಳಗಡೆ ಇನ್ನೊಂದು ಇಫ್ ಕಂಡೀಷನ್, ಎಲ್ಸ್ ಕಂಡೀಷನ್, ಈ ತರ ಬರಿತಿದ್ವಿ. ಮಲ್ಟಿಪಲ್ ಕಂಡೀಷನ್ಸ್ ಬರ್ತಿತ್ತು, ನಮಗೆ ಯೂಸರ್ಸ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿತ್ತು. ಅಗೇನ್ ಇದ್ರಿಂದ ಆಚೆ ಬರಕ್ ಏನ್ ಮಾಡಿದ್ವಿ, ವಿ ಸ್ಟಾರ್ಟೆಡ್ ಯೂಸಿಂಗ್ ಎಲ್ಸ್ ಇಫ್. ಸೊ ಈ ಎಲ್ಸ್ ಇಫ್ ಗಿಂತ ಬೆಟರ್ ಯಾವ್ದಿದೆ ಆಪ್ಷನ್ ಅಂದ್ರೆ ದಟ್ ಈಸ್ ಸ್ವಿಚ್ ಸ್ಟೇಟ್ಮೆಂಟ್. ಕಮಿಂಗ್ ಟು ದ ಸಿಂಟ್ಯಾಕ್ಸ್, ಸ್ವಿಚ್ ಅಂತ ಕೀವರ್ಡ್ ಬರಿತೀವಿ, ಇಲ್ಲಿ ನಾವು ಎಕ್ಸ್ಪ್ರೆಷನ್ ಚೆಕ್ ಮಾಡ್ತೀವಿ. ಸೇಮ್ ಇಫ್ ಅಲ್ಲಿ ಇಫ್ ಬರ್ದಿ ಆದ್ಮೇಲೆ ಯಾವ ರೀತಿ ಕಂಡೀಷನ್ ಚೆಕ್ ಮಾಡ್ತಿದ್ವಿ, ಸಿಮಿಲರ್ಲಿ ಸ್ವಿಚ್ ಇರುತ್ತೆ, ಇಲ್ಲಿ ಎಕ್ಸ್ಪ್ರೆಷನ್ ಇರುತ್ತೆ. ಎಕ್ಸ್ಪ್ರೆಷನ್ ಆರ್ ಅ ಕ್ಯಾರೆಕ್ಟರ್ ನೀವ್ ಏನಾದ್ರೂ ಕೊಡ್ಬೋದು. ಸೊ ಈ ಎಕ್ಸ್ಪ್ರೆಷನ್ ಇಂದ ನಮಗೆ ವ್ಯಾಲ್ಯೂ ಏನ್ ರಿಟರ್ನ್ ಆಗುತ್ತೆ, ಆ ವ್ಯಾಲ್ಯೂ ಬೇಸಿಸ್ ಮೇಲೆ ಕೇಸಸ್ ಅಂತ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಗಾಟ್ ಇಟ್. ಫಾರ್ ಎಕ್ಸಾಂಪಲ್, ನಂಗೆ ಈ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆದ್ಮೇಲೆ ವ್ಯಾಲ್ಯೂ 1 ಸಿಕ್ಕಿದೆ ಅಂದ್ರೆ ದಿಸ್ ವ್ಯಾಲ್ಯೂ ಒಂದ್ ಏನ್ ಕೇಸ್ ಇದೆ ಇದ್ರೊಳಗಡೆ ಬರ್ದಿರೋ ಅಂತ ಕೋಡ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಆಫ್ಟರ್ ದಟ್ ವಿ ವಿಲ್ ಕಮ್ ಔಟ್ ಆಫ್ ದ ಸ್ವಿಚ್. ಈ ಸ್ವಿಚ್ ಇಂದ ಆಚೆಗೆ ಬರೋದಕ್ಕೆ ಏನ್ ಮಾಡ್ತಿದೀವಿ, ವಿ ಆರ್ ಯೂಸಿಂಗ್ ಬ್ರೇಕ್. ಈ ಬ್ರೇಕ್ ಇಲ್ಲಿ ಬರ್ದಿಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲಾ ಸ್ವಿಚ್ ಕೇಸಸ್ಗೂ ಹೋಗ್ಬಿಡುತ್ತೆ ಅದು. ಸಿನ್ಸ್ ದಿಸ್ ಈಸ್ ಅ ಸೆಟ್ ಆಫ್ ಕೋಡ್, ಈ ಸ್ವಿಚ್ ಎಕ್ಸ್ಪ್ರೆಷನ್ ಬರುತ್ತೆ. ಎಕ್ಸ್ಪ್ರೆಷನ್ ಯಾವ್ದಾದ್ರು ಒಂದ್ ವ್ಯಾಲ್ಯೂ ಕೊಡ್ಬೋದು ಅದು. ಈ ವ್ಯಾಲ್ಯೂ ಈ ಬೇಸ್ಡ್ ಆನ್ ದಿಸ್ ವ್ಯಾಲ್ಯೂ ಇಟ್ ವಿಲ್ ಗೋ ವಿತ್ ದ ಕೇಸಸ್. ಸೊ ಈ ಕೇಸ್ 1 ನನಗೆ ಎಕ್ಸಿಕ್ಯೂಟ್ ಆಗ್ಬೇಕು, ನನಗೆ ಇಲ್ಲಿ 1 ಬಂದಿದೆ ಎಕ್ಸ್ಪ್ರೆಷನ್ ಇಂದ ಔಟ್ಪುಟ್ ಅಂತಿದೆ ಅಂದ್ರೆ ಕೇಸ್ 1 ನನ್ಗೆ ಎಕ್ಸಿಕ್ಯೂಟ್ ಆಗ್ಬೇಕಿರುತ್ತೆ. ಸೊ ಕೇಸ್ 1 ಎಕ್ಸಿಕ್ಯೂಟ್ ಆದ್ಮೇಲೆ ದೇರ್ ಇಸ್ ನೋ ನೆಸೆಸಿಟಿ ಕೇಸ್ 2 ಎಕ್ಸಿಕ್ಯೂಟ್ ಆಗ್ಬೇಕು ಅನ್ನೋದು. ಸೊ ಅದಕ್ಕೆ ಏನ್ ಮಾಡ್ತಿದೀವಿ, ಇಲ್ಲಿ ಬ್ರೇಕ್ ಕೊಡ್ತಿದೀವಿ. ಸೊ ಈ ಬ್ರೇಕ್ ಇರೋದ್ರಿಂದ ಏನಾಗುತ್ತೆ, ಒನ್ಸ್ ದಿಸ್ ಕೋಡ್ ಬ್ಲಾಕ್ ಏನ್ ಕೇಸ್ 1 ಒಳಗಡೆ ಕೋಡ್ ಬ್ಲಾಕ್ ಇದೆ ಅದು ಎಕ್ಸಿಕ್ಯೂಟ್ ಆದ್ಮೇಲೆ ನಾವು ಸ್ವಿಚ್ ಇಂದ ಆಚೆಗೆ ಬರ್ತೀವಿ. ಆಚೆಗೆ ಬಂದ್ಮೇಲೆ ಏನಾಗುತ್ತೆ, ಹಿಯರ್ ವಾಟ್ ಎವರ್ ದ ಸ್ಟೇಟ್ಮೆಂಟ್ಸ್ ಏನಾದ್ರು ಇದೆ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಆ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಆರ್ ಎಲ್ಸ್ ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿಲ್ಲ ಅಂದ್ರೆ ದಟ್ ವಿಲ್ ಬಿ ದ ಎಂಡ್ ಆಫ್ ಪ್ರೋಗ್ರಾಮ್. ಸಿಮಿಲರ್ಲಿ ವ್ಯಾಲ್ಯೂ
2 ಸಿಕ್ತಿದೆ ಅಂದ್ರೆ ದಿಸ್ ಕೋಡ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇದ್ರಲ್ಲಿ ಯಾವ್ದೂನಕ್ಕೂ ವ್ಯಾಲ್ಯೂ ನನಗೆ ಮ್ಯಾಚೇ ಆಗ್ತಿಲ್ಲ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಟು ದಿಸ್ ಡಿಫಾಲ್ಟ್ ಕಂಡೀಷನ್. ಸೊ ಈ ಡಿಫಾಲ್ಟ್ ಕಂಡೀಷನ್ಗೆ ಬರುತ್ತೆ, ಇಟ್ ವಿಲ್ ಎಕ್ಸಿಕ್ಯೂಟ್ ದ ಕೋಡ್ ವಾಟ್ ಎವರ್ ವಿ ಹ್ಯಾವ್ ರಿಟರ್ನ್ ಹಿಯರ್. ಅದಾದ್ಮೇಲೆ ಇಟ್ ವಿಲ್ ಕಮ್ ಔಟ್ ಆಫ್ ದ ಸ್ವಿಚ್ ಸ್ಟೇಟ್ಮೆಂಟ್. ಸೊ ದಿಸ್ ಈಸ್ ದ ಫಂಕ್ಷನ್ ಫ್ಲೋ. ಯಾವ ರೀತಿ ಕಂಟ್ರೋಲ್ ಫ್ಲೋ ಆಗುತ್ತೆ ಅನ್ನೋದು ಇಲ್ಲಿದೆ. ಫಸ್ಟ್ ವಿ ಆರ್ ಎಂಟ್ರಿಂಗ್ ಇನ್ ಟು ದ ಪ್ರೋಗ್ರಾಮ್. ಇಲ್ಲಿ ಸ್ವಿಚ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಬೇಸ್ಡ್ ಆನ್ ದ ಎಕ್ಸ್ಪ್ರೆಷನ್, ಇವ್ಯಾಲ್ಯೂಯೇಷನ್ ಆಗಿರೋಂಥ ಎಕ್ಸ್ಪ್ರೆಷನ್ ಔಟ್ಪುಟ್ ಮೇಲೆ ಏನಾಗುತ್ತೆ, ಇಲ್ಲಿ ಬ್ಲಾಕ್ಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಫ್ ಇಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ 1, ಬ್ಲಾಕ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ತರ ವ್ಯಾಲ್ಯೂ 2ಗೆ ಈಕ್ವಲ್ ಆಗಿದೆ ಅಂದ್ರೆ ಬ್ಲಾಕ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಫೈನಲಿ ಏನಾಗುತ್ತೆ, ಇಟ್ ವಿಲ್ ಕಮ್ ಔಟ್ ಆಫ್ ದ ಸ್ವಿಚ್ ಸ್ಟೇಟ್ಮೆಂಟ್. ಅಂಡ್ ದೆನ್ ಇಲ್ಲಿ ಇನ್ ಕೇಸ್ ನಮ್ಗೆ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಇದೆ ಪ್ರೋಗ್ರಾಮ್ ಅಲ್ಲಿ, ಆಫ್ಟರ್ ದ ಸ್ವಿಚ್ ಸ್ಟೇಟ್ಮೆಂಟ್ ಇದೆ ಅಂದ್ರೆ ಆ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ, ಆರ್ ಎಲ್ಸ್ ಇಟ್ ವಿಲ್ ಗಿವ್ ದ ಔಟ್ಪುಟ್. ಇನ್ ಕೇಸ್ ಇಲ್ಲಿ ಇರೋಂಥ ಯಾವುದೇ ಎಕ್ಸ್ಪ್ರೆಷನ್ ಈಗ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಇಟ್ ವಿಲ್ ಕಮ್ ಟು ದಿಸ್ ಡಿಫಾಲ್ಟ್ ಕಂಡೀಷನ್. ಈ ಡಿಫಾಲ್ಟ್ ಕಂಡೀಷನ್ ಬಂದು ಇಟ್ ವಿಲ್ ಎಕ್ಸಿಕ್ಯೂಟ್ ದ ಡಿಫಾಲ್ಟ್ ಬ್ಲಾಕ್. ಆ ಡಿಫಾಲ್ಟ್ ಬ್ಲಾಕ್ ಅಲ್ಲಿ ಏನ್ ಕೋಡ್ಸ್ ಇದೆ, ಏನ್ ಇನ್ಸ್ಟ್ರಕ್ಷನ್ಸ್ ಬರ್ದಿದೀವಿ ಅದನ್ನ ರನ್ ಮಾಡುತ್ತೆ. ಅಂಡ್ ದೆನ್ ಇಟ್ ವಿಲ್ ಕಮ್ ಔಟ್ ಆಫ್ ದ ಸ್ವಿಚ್ ಸ್ಟೇಟ್ಮೆಂಟ್. ಸೊ ಇದಿಷ್ಟು ಸ್ವಿಚ್. ದಿಸ್ ಸ್ವಿಚ್ ಈಸ್ ಇಂಪಾರ್ಟೆಂಟ್. ಇದು ನಿಮಗೆ ಇಂಪಾರ್ಟೆಂಟ್ ಬೋತ್ ಫಾರ್ VTU as well as if you are preparing for any kind of placements ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೂ ದಿಸ್ ವಿಲ್ ಬಿ ಯೂಸ್ಫುಲ್. ಸ್ವಿಚ್ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. VTU ಬಂದ್ರೆ ಜನರಲಿ ನಿಮಗೆ ಕ್ವೆಶನ್ ಯಾವ ತರ ಬರ್ಬೋದು ಅಂದ್ರೆ ಎಕ್ಸ್ಪ್ಲೇನ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತಾನೆ ಕೇಳ್ತಾರೆ, ಆರ್ ಪ್ರೋಗ್ರಾಮ್ಸ್ ಕೇಳ್ಬೋದು ಬೇಸ್ಡ್ ಆನ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ಸ್ವಿಚ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕಮಿಂಗ್ ಟು ದ ಎಕ್ಸಾಂಪಲ್, ಸೇಮ್ ನಾನು ಸಿಂಪಲ್ ಕ್ಯಾಲ್ಕುಲೇಟರ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದನ್ನ ಪ್ರೀವಿಯಸ್ಲಿ ವಿ ಹ್ಯಾಡ್ ಎಕ್ಸಿಕ್ಯೂಟೆಡ್ ಯೂಸಿಂಗ್ ಎಲ್ಸ್ ಇಫ್ ಇಟ್ಕೊಂಡು ನಾವು ಸಿಂಪಲ್ ಕ್ಯಾಲ್ಕುಲೇಟರ್ ನ ರನ್ ಮಾಡಿದ್ವಿ. ಹಿಯರ್ ವಿ ಆರ್ ಡೂಯಿಂಗ್ ಇಟ್ ಯೂಸಿಂಗ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ಇನಿಷಿಯಲಿ ಇಂಟ್ ಚಾಯ್ಸ್ ಅಂತ ಡಿಕ್ಲೇರ್ ಮಾಡಿದೀವಿ. ಈ ಚಾಯ್ಸ್ ಏನಿದೆ, ದಿಸ್ ವಿಲ್ ಬಿ ಮೈ ಎಕ್ಸ್ಪ್ರೆಷನ್. ಅಂದ್ರೆ ನಾನು ಏನ್ ಚಾಯ್ಸ್ ಕೊಡ್ತೀನಿ ಅದ್ರ ಬೇಸಿಸ್ ಮೇಲೆ ಕೇಸಸ್ ನ ತಗೊಳ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ಲೋಟ್ ಅಲ್ಲಿ num1, num2 ಅಂಡ್ ರಿಸಲ್ಟ್ಸ್ ನ ಕೊಟ್ಟಿದ್ದೀವಿ. ಅಂದ್ರೆ ನಂದು ಎಕ್ಸ್ಪ್ರೆಷನ್ A, B ಅಂಡ್ ದೆನ್ ದ ರಿಸಲ್ಟ್. ಅಲ್ಲಿ A, B ಅಂತ ಯೂಸ್ ಮಾಡಿದ್ವಿ, ಡೋಂಟ್ ಗೆಟ್ ಕನ್ಫ್ಯೂಸ್. ದಿಸ್ ಇಸ್ ಮೈ A, B ಅಂಡ್ ದ ರಿಸಲ್ಟ್. ನೆಕ್ಸ್ಟ್ ಪ್ರಿಂಟ್ ಎಫ್ ಅಲ್ಲಿ ವಿ ಆರ್ ಪ್ರಿಂಟಿಂಗ್ ಸಿಂಪಲ್ ಕ್ಯಾಲ್ಕುಲೇಟರ್. ಅದಾದ್ಮೇಲೆ ನಾವು ಯೂಸರ್ಗೆ ಚಾಯ್ಸ್ ಕೊಡ್ತಿದೀವಿ. ಇದಿಷ್ಟು ಒಂಥರ ಮೆನ್ಯೂ ತರ ಪ್ರಿಂಟ್ ಆಗುತ್ತೆ ನಮ್ಗೀಗ. ದಿಸ್ ವಿಲ್ ಬಿ ದ ಮೆನ್ಯೂ ಫಾರ್ ಯೂಸರ್. ಸೊ ನಿಮಗೆ ಈ ಸಿಂಪಲ್ ಕ್ಯಾಲ್ಕುಲೇಟರ್ ಇದೆ, ಇದ್ರಲ್ಲಿ ನಿಮಗೆ ಅಡಿಷನ್ ಬೇಕು ಅಂದ್ರೆ ಯು ನೀಡ್ ಟು ಇನ್ಪುಟ್ 1, ಸಬ್ಟ್ರಾಕ್ಷನ್ ಬೇಕು ಅಂದ್ರೆ 2 ಕೊಡ್ತೀರಾ, ಮಲ್ಟಿಪ್ಲಿಕೇಶನ್ ಬೇಕು ಅಂದ್ರೆ 3 ಅಂಡ್ ಫಾರ್ ಡಿವಿಷನ್ 4. ಸೊ ಇದನ್ನ ಮೆನ್ಯೂ ಡಿಸ್ಪ್ಲೇ ಮಾಡ್ತಿರೋದು ನಾವು ಯೂಸರ್ಗೆ. ಅದಾದ್ಮೇಲೆ ಏನ್ ಹೇಳ್ತಿದೀವಿ, ಎಂಟರ್ ಯುವರ್ ಚಾಯ್ಸ್ ಬಿಟ್ವೀನ್ 1 to 4 ಅಂತ ಹೇಳ್ತಿದೀವಿ. ಸೊ ಈ ನಂಬರ್ಸ್ ಏನ್ ಇಲ್ಲಿ ಬರ್ದಿದೀವಿ, ದಿಸ್ ಇಸ್ ದ ಚಾಯ್ಸ್ ಫಾರ್ ಯೂಸರ್. ಸೊ ನನ್ಗೆ ಈಗ ಯೂಸರ್ ಏನ್ ಮಾಡ್ತಿದ್ದಾರೆ, %d %, ಚಾಯ್ಸ್ ಕೊಟ್ವಿ ಅಂದ್ರೆ ಈ ಚಾಯ್ಸ್ ನ ಈ ಪರ್ಟಿಕ್ಯುಲರ್ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತಿದೀವಿ. ಸೊ ನಾವು ಇಫ್ ದ ಇನ್ಪುಟ್ ಇಸ್ 3 ಅಂತ ಅಸ್ಯೂಮ್ ಮಾಡಿ. ನೆಕ್ಸ್ಟ್ ಏನಾಗ್ತಿದೆ, ಚಾಯ್ಸ್ ಇನ್ಪುಟ್ ತಗೊಂಡ್ಮೇಲೆ ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಗಿವ್ ಇನ್ಪುಟ್ ಫಾರ್ 2 ನಂಬರ್ಸ್. ಯಾವ್ದಾದ್ರು 2 ನಂಬರ್ನ ಇನ್ಪುಟ್ ಕೊಡಿ ಅಂತ ಹೇಳ್ತಿದೀವಿ. ಅಲ್ಲಿ ಇನ್ಪುಟ್ ಕೊಟ್ಟಿದ್ ನಂಬರ್ನ ಏನ್ ಮಾಡ್ತಿದೀವಿ, num1 ಮತ್ತೆ num2 ವೇರಿಯಬಲ್ಸ್ ಏನಿದೆ ಇಲ್ಲಿ ಸ್ಟೋರ್ ಮಾಡ್ತಿದೀವಿ. ಎರಡೂನು ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಆಗಿರೋದ್ರಿಂದ %f ಅಲ್ಲಿ ಕೊಡ್ತಿದೀವಿ ನಾವು ಫಾರ್ಮೆಟ್ ಸ್ಪೆಸಿಫೈಯರ್ನ. ಸೊ ಈಗ ನಾನು ನಂಬರ್ಸ್ನ num1 equals to 10 and num2 equals to 30 ಅಂತ ಡಿಕ್ಲೇರ್ ಮಾಡಿದ್ವಿ. ಐ ಮೀನ್ ಇದು ಯೂಸರ್ ಇನ್ಪುಟ್ ಕೊಟ್ಟಿದ್ದೀನಿ. ಸೊ ನಾವು ಸ್ವಿಚ್ ಬಂತು, ಸ್ವಿಚ್ ಅಲ್ಲಿ ಚಾಯ್ಸ್ ತಗೊಳ್ತಿದ್ದೆ. ಸೊ ನಾನು ಚಾಯ್ಸ್ ಏನ್ ಕೊಟ್ಟಿದ್ದೆ, 3 ಇನ್ಪುಟ್ ಕೊಟ್ಟಿದ್ದೆ. ನಾವು ಕೇಸ್ 1ಗೆ ಏನಿದೆ ಸೆಟ್ ಆಫ್ ಕೋಡ್, ರಿಸಲ್ಟ್ ಈಕ್ವಲ್ಸ್ ಟು num1 ಪ್ಲಸ್ num2 ಇದೆ, ಅಂದ್ರೆ ಇದು ಅಡಿಷನ್ ಗಿರೋದು. ಸೊ ನಂದು ಚಾಯ್ಸ್ ಇರೋದು 3. ಸೊ ಕೇಸ್ 1 ಮ್ಯಾಚ್ ಆಗಲ್ಲ, 1 ಜೊತೆ ಮ್ಯಾಚ್ ಆಗ್ತಿಲ್ಲ. ಸೊ ದಿಸ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ನೆಕ್ಸ್ಟ್ ಏನ್ ಬರುತ್ತೆ, ಕೇಸ್ 2 ಬರುತ್ತೆ. ನೆಕ್ಸ್ಟ್ ಅಗೇನ್ ಇಟ್ ವಿಲ್ ಚೆಕ್ ವಿತ್ ದಿಸ್ ಇಂಟೀಜರ್ ವ್ಯಾಲ್ಯೂ. ನಾನು 3 ಇನ್ಪುಟ್ ಕೊಟ್ಟಿದ್ದೀನಿ, ಇದೆರಡು ಮ್ಯಾಚ್ ಆಗ್ತಿಲ್ಲ. ಸೊ ಇಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕೇಸ್. ಇಲ್ಲೇನಾಗುತ್ತೆ, ಈಗ 3 ಇನ್ಪುಟ್ ಕೊಟ್ಟಿದ್ದೀನಿ, ಇಲ್ಲಿರೋದು ಕೂಡ ವ್ಯಾಲ್ಯೂ ನಂದು 3ನೇ ಇದೆ. ಸೊ ಇದ್ರೊಳಗಡೆ ಇರೋ ಅಂತ ಸೆಟ್ ಆಫ್ ಲೈನ್ಸ್ ಏನಿದೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ರಿಸಲ್ಟ್ ಏನಾಗುತ್ತೆ, ರಿಸಲ್ಟ್ ಈಕ್ವಲ್ಸ್ ಟು num1 ವ್ಯಾಲ್ಯೂ ಏನಿತ್ತು 10 ಇದೆ ಇಂಟು num2 ವ್ಯಾಲ್ಯೂ ಏನಿದೆ 30. ಸೊ ರಿಸಲ್ಟ್ ವಿಲ್ ಬಿ 300. ನನಗೆ ಪ್ರಿಂಟ್ ಏನಾಗುತ್ತೆ ಇವಾಗ, ರಿಸಲ್ಟ್ ಈಕ್ವಲ್ ಟು %.2f ಇದೆ.
ಇದೇನಿದೆ ಕನ್ವರ್ಷನ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ಬಿಟ್ಟು ನಾವು ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಪರ್ಸೆಂಟೇಜ್ ಡಾಟ್ ಟು ಎಫ್ ಇದೆ. ಡಾಟ್ ಟು ಎಫ್ ಅಂದ್ರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ನನ್ಗೆ ಎಷ್ಟು ಡಿಜಿಟ್ ಪ್ರಿಸಿಷನ್ ಬೇಕು ಅಂತ ಹೇಳ್ತಿದೀವಿ. ಸೊ ಇಲ್ಲಿ ಡಾಟ್ ಟೂ ಇರೋದ್ರಿಂದ 2 ಡಿಜಿಟ್ ಪ್ರಿಸಿಷನ್. ಸೊ ಔಟ್ಪುಟ್ ಏನಾಗುತ್ತೆ, ರಿಸಲ್ಟ್ ಈಕ್ವಲ್ಸ್ ಟು 300.2 ಇದೆ. ಸೊ ಪ್ರಿಸಿಷನ್ ವ್ಯಾಲ್ಯೂ ವಿಲ್ ಬಿ .00. ಸೊ ಈ ರೀತಿ ನಿಮಗೆ ರಿಸಲ್ಟ್ ಪ್ರಿಂಟ್ ಆಗುತ್ತೆ. ಅಂಡ್ ಬ್ರೇಕ್ ಇದೆ. ನೆಕ್ಸ್ಟ್ ರಿಸಲ್ಟ್ ಪ್ರಿಂಟ್ ಮಾಡಾದ್ಮೇಲೆ ಬ್ರೇಕ್ ಬಂತು. ಸೊ ಸ್ವಿಚ್ ಸ್ಟೇಟ್ಮೆಂಟ್ ಇಂದ ಏನಾಗುತ್ತೆ, ಇದು ಆಚೆ ಬರುತ್ತೆ, ಔಟ್ ಆಫ್ ಸ್ವಿಚ್. ನಾವು ಬ್ರೇಕ್ ಹಾಕಿಲ್ಲ, ಬ್ರೇಕ್ ಸ್ಟೇಟ್ಮೆಂಟ್ ಬಿಟ್ಟಿದೀವಿ ಅಂದ್ರೆ ಸ್ವಿಚ್ ಒಳಗಡೆನೆ ಉಳ್ಕೊಳ್ಳುತ್ತೆ ನಮ್ದು ಕಂಟ್ರೋಲ್, ಸ್ವಿಚ್ ಇಂದ ಆಚೆಗೆ ಬರಕ್ಕಾಗಲ್ಲ ಅದು. ಸೊ ಇಲ್ಲಿ ಕೇಸ್ 4 ಜೊತೆ ಏನು ಮ್ಯಾಚ್ ಮಾಡಕ್ ಹೋಗಲ್ಲ ಈಗ, ಯಾಕೆಂದ್ರೆ ಇಟ್ ಹ್ಯಾಸ್ ಕಮ್ ಔಟ್ ಆಫ್ ದ ಸ್ವಿಚ್. ಸೊ ಇಲ್ಲಿಂದ ಆಚೆಗೆ ಬಂದ್ಮೇಲೆ ದಿಸ್ ವಿಲ್ ಬಿ ದ ಎಂಡ್ ಆಫ್ ಪ್ರೋಗ್ರಾಮ್. ಅದೇ ಇನ್ ಕೇಸ್ ನಂದು ಚಾಯ್ಸ್ 4 ಇದ್ದಿದ್ರೆ ಏನಾಗ್ತಿತ್ತು, ಕೇಸ್ 1 ಜೊತೆನೂ ಮ್ಯಾಚ್ ಆಗ್ತಿರ್ಲಿಲ್ಲ, ಕೇಸ್ 2 ಮ್ಯಾಚ್ ಆಗ್ಲಿಲ್ಲ, ಕೇಸ್ 3 ಮ್ಯಾಚ್ ಆಗ್ತಿರ್ಲಿಲ್ಲ. ಇಲ್ಲಿ ಬರ್ತಿತ್ತು ಕೇಸ್ 4, ಇಲ್ಲಿ ವ್ಯಾಲ್ಯೂ ಮ್ಯಾಚ್ ಆಗ್ತಿತ್ತು. ದೆನ್ num2 ಈಸ್ ನಾಟ್ ಈಕ್ವಲ್ ಟು 0 ಅಂತ ಚೆಕ್ ಮಾಡುತ್ತೆ. num2 ಏನಿತ್ತು, ನಮ್ದು 30 ಇತ್ತು, 30 ನಾಟ್ ಈಕ್ವಲ್ ಟು 0 ಚೆಕ್ ಮಾಡ್ತಿತ್ತು. ಈ ಕಂಡೀಷನ್ ಟ್ರೂ ಇರ್ತಿತ್ತು. ಇಫ್ ಟ್ರೂ ಏನಾಗ್ಬೇಕು, ನನ್ಗೆ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇರೋಂತ ಸ್ಟೇಟ್ಮೆಂಟ್ಸ್ ರನ್ ಆಗ್ಬೇಕು. ಸೊ ಏನಾಗುತ್ತೆ, ರಿಸಲ್ಟ್ ಈಕ್ವಲ್ಸ್ ಟು num1 by num2. num1 ವ್ಯಾಲ್ಯೂ ಏನಿದೆ 10 ಡಿವೈಡೆಡ್ ಬೈ 30. ಸೊ ಕೋಶೆಂಟ್ ಏನ್ ಬರುತ್ತೆ, ಆ ಕೋಶೆಂಟ್ ನ ರಿಸಲ್ಟ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಸೇಮ್ ರಿಸಲ್ಟ್ ನ ಪ್ರಿಂಟ್ ಮಾಡುತ್ತೆ. ಇಫ್ ಇನ್ ಕೇಸ್ ನಂದು num2 ಏನಿದೆ, ಇದು num2 ವ್ಯಾಲ್ಯೂನ ನಾನು 0 ಅಂತ ಇನ್ಪುಟ್ ಕೊಟ್ಟಿದ್ರೆ ಏನಾಗ್ತಿತ್ತು, ಎರರ್ ಡಿವಿಷನ್ ಬೈ 0 ಇಸ್ ನಾಟ್ ಅಲೋಡ್ ಅಂತ ಪ್ರಿಂಟ್ ಮಾಡಿ ಬ್ರೇಕ್ ಆಗ್ತಿತ್ತು ಸ್ಟೇಟ್ಮೆಂಟ್. ಏನಕ್ಕೆ ಅಂದ್ರೆ 0 ನಾವು ಇನ್ಪುಟ್ ಕೊಡ್ತಿದೀವಿ ಅಂದ್ರೆ ಇಟ್ ವಿಲ್ ನಾಟ್ ಪರ್ಫಾರ್ಮ್ ಡಿವಿಷನ್. ಡಿನಾಮಿನೇಟರ್ 0 ಇದೆ ಅಂದ್ರೆ ಎರರ್ ಕೊಡುತ್ತೆ. ಇಲ್ಲ, ಇದ್ 4 ಕೇಸಸ್ ನಾನು ಇನ್ಪುಟ್ ಕೊಟ್ಟಿಲ್ಲ, ಐ ಆಮ್ ಗಿವಿಂಗ್ ಸಮ್ ರ್ಯಾಂಡಮ್ ಕ್ಯಾರೆಕ್ಟರ್ ನಾನು ಇನ್ಪುಟ್ ಕೊಟ್ಟಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಚಾಯ್ಸ್ ಈಕ್ವಲ್ಸ್ ಟು 5 ಕೊಟ್ಟೆ ನಾನು, ಇಲ್ಲಿರೋ ಯಾವ್ದು ವ್ಯಾಲ್ಯೂಸ್ಗೆ ಅದು ಮ್ಯಾಚ್ ಆಗ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ಇನ್ವ್ಯಾಲಿಡ್ ಚಾಯ್ಸ್, ಪ್ಲೀಸ್ ಸೆಲೆಕ್ಟ್ ಅನ್ ವ್ಯಾಲಿಡ್ ನಂಬರ್ ಬಿಟ್ವೀನ್ 1 and 4 ಅಂತ ಪ್ರಿಂಟ್. ಸೊ ದಟ್ಸ್ ಇಟ್, ದಿಸ್ ಇಸ್ ದ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಸೊ ಐ ಹ್ಯಾವ್ ಆಲ್ರೆಡಿ ಟೈಪ್ ದ ಪ್ರೋಗ್ರಾಮ್. simple.c ಅಂತ ಸ್ಟೋರ್ ಮಾಡಿದೀನಿ ನನ್ನ ಪ್ರೋಗ್ರಾಮ್ನ. ಸೊ gcc simple.c .a.ex. ನೋಡಿ, ನಿಮ್ಗೆ ಇವಾಗ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇಟ್ ಈಸ್ ಡಿಸ್ಪ್ಲೇಯಿಂಗ್ ದ ಮೆನ್ಯೂ. ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಇದಿಷ್ಟು ಮೆನ್ಯೂ ತರ ಡಿಸ್ಪ್ಲೇ ಆಗ್ತಿದೆ. ಸೊ ನಾನು ಇವಾಗ ಚಾಯ್ಸ್ ಕೊಡ್ಬೇಕು. ಐ ಆಮ್ ಗಿವಿಂಗ್ ದ ಚಾಯ್ಸ್ ಆಸ್ 2 ಅಂತ ಇನ್ಪುಟ್ ಕೊಟ್ಟಿದ್ದೀನಿ. ನೌ ಇಟ್ ಈಸ್ ಆಸ್ಕಿಂಗ್ ಫಾರ್ ದ ನಂಬರ್ಸ್, ಯಾವ ನಂಬರ್ಸ್ ನ ಇನ್ಪುಟ್ ಕೊಡ್ತೀರಾ ಅಂತ. ನಾನೀಗ ನಂಬರ್ 1ಗೆ 40 ಇನ್ಪುಟ್ ಕೊಡ್ತೀನಿ. ಅಂಡ್ ದೆನ್ ಫಾರ್ ನಂಬರ್ 2 ಐ ಆಮ್ ಗಿವಿಂಗ್ 20. ಸಿ ರಿಸಲ್ಟ್ ಏನಾಗ್ತಿದೆ, 20.00 ಬಂತು. ಏನಿದೆ, ನಂಗೆ ಚಾಯ್ಸ್ 2 ಸಬ್ಟ್ರಾಕ್ಷನ್ ಇದ್ದಿದ್ದು. ಸೊ num1 ಮೈನಸ್ num2 ಪರ್ಫಾರ್ಮ್ ಮಾಡ್ತು. ಅದಾದ್ಮೇಲೆ ರಿಸಲ್ಟ್ ಏನ್ ಹೇಳಿದೀನಿ, %.2f ಅಂದ್ರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ನನಗೆ 2 ಡಿಜಿಟ್ ಪ್ರಿಸಿಷನ್ ಬೇಕು ಅಂತ ಹೇಳಿದೀನಿ. ಸೊ ಅದಕ್ಕೆ ಏನ್ ಮಾಡ್ತು, 20 ಆದ್ಮೇಲೆ ಡಾಟ್ ಇಟ್ಟು 2 ಡಿಜಿಟ್ ಪ್ರಿಸಿಷನ್ಗೆ .00 ಕೊಡ್ತು. ಲೆಟ್ಸ್ ರನ್ ಫಾರ್ ಆಪ್ಷನ್ 4. ಡಿವಿಷನ್ ಕೊಟ್ಟಿದ್ದೀನಿ. ಎಂಟರ್ ದ 2 ನಂಬರ್ಸ್ ಅಂತ ಕೇಳ್ತಿದೆ. I'll enter 56 and 4. ಸಿ ಡಿವಿಷನ್ ಆಗ್ತಿದೆ, ಬಿಕಾಸ್ ನಂದು ನಂಬರ್ 2 ಏನಿದೆ, ನಂಬರ್ 2 ಇಟ್ ಈಸ್ ನಾಟ್ ಈಕ್ವಲ್ ಟು 0. ಸಿ ಇಫ್ ಇಟ್ ವಾಸ್ ಈಕ್ವಲ್ ಟು 0 ಇತ್ತು, ಇಲ್ಲಿ ನನ್ನ ನಂಬರ್ 2 ಏನಿದೆ ಇದು 0 ಈಕ್ವಲ್ ಇದ್ದಿದ್ರೆ ನನ್ಗೆ ಏನಾಗ್ತಿತ್ತು, ಡಿವಿಷನ್ ಬೈ 0 ಎರರ್ ಬರ್ತಿತ್ತು. ಇಟ್ ಈಸ್ ನಾಟ್ ಈಕ್ವಲ್ ಟು 0. ಈಗ 0 ಕೊಟ್ಟು ನೋಡೋಣ, ನೋಡಿ ಏನಾಗುತ್ತೆ ಅಂತ. ನಂಬರ್ 2 0 ಕೊಟ್ಟಿದ್ದೀನಿ. ಸಿ ಇಟ್ ಈಸ್ ಗಿವಿಂಗ್ ಎರರ್ ಡಿವಿಷನ್ ಬೈ 0 ಇಸ್ ನಾಟ್ ಅಲೋಡ್. ಸಿಮಿಲರ್ಲಿ ನಾನು ಇವಾಗ ಇನ್ ಕೇಸ್ ಈ 4 ಡಿಜಿಟ್ ಅಲ್ಲದೆ ಬೇರೆ ನಂಬರ್ ಕೊಡ್ತೀನಿ, 6 ಕೊಡ್ತಿದ್ದೀನಿ ಚಾಯ್ಸ್ನ. ಓಕೆ, ಚಾಯ್ಸ್ ಕೊಟ್ಟೆ. ನೆಕ್ಸ್ಟ್ ಇವಾಗ ಇಟ್ ಈಸ್ ಆಸ್ಕಿಂಗ್ ಟು ಗಿವ್ ದ ಇನ್ಪುಟ್. ಯಾಕೆಂದ್ರೆ ಇನ್ನು ಸ್ವಿಚ್ ಒಳಗಡೆ ಹೋಗಿಲ್ಲ ನಂದು. ನನ್ ಕಂಟ್ರೋಲ್ ಸ್ವಿಚ್ಗೆ ಹೋದ್ಮೇಲೆ ಅದು ನನಗೆ ಡಿಫಾಲ್ಟ್ ಕೇಸ್ ರನ್ ಆಗೋದು. ಸ್ವಿಚ್ ಒಳಗಡೆ ಹೋಗಿಲ್ಲ. ಸೊ ಲೆಟ್ಸ್ ಗಿವ್ ದ ನಂಬರ್ 56 and 67. ಇನ್ವ್ಯಾಲಿಡ್ ಚಾಯ್ಸ್ ಪ್ರಿಂಟ್ ಆಗ್ತಿದೆ. ಏನಕ್ಕೆ, ದಿಸ್ ಇಸ್ ನಾಟ್ ದ ವ್ಯಾಲ್ಯೂ. 6 ಅನ್ನೋದು ಏನಿದೆ ಆ ವ್ಯಾಲ್ಯೂ ನನಗೆ ಕೇಸ್ ಅಲ್ಲಿ ಇಲ್ಲ. ಸಿ ನನ್ ಕೇಸಸ್ ಒಳಗಡೆಗೆ ಪ್ರೋಗ್ರಾಮ್ ಬರೋವರ್ಗುನು, ಐ ಮೀನ್ ದ ಕಂಟ್ರೋಲ್ ಬರೋವರ್ಗುನು ನಮ್ದು ಇಷ್ಟು ಪ್ರೋಗ್ರಾಮ್ ಏನಿದೆ ಇಷ್ಟು ರನ್ ಆಗೇ ಆಗುತ್ತೆ.
ಇನ್ವ್ಯಾಲಿಡ್ ಚಾಯ್ಸ್ ಅದೇನಿದೆ ಅದೆಲ್ಲ ಪ್ರಿಂಟ್ ಆಗ್ಬೇಕು ಅಂದ್ರೆ ಕಂಟ್ರೋಲ್ ಸ್ವಿಚ್ ಸ್ಟೇಟ್ಮೆಂಟ್ ಒಳಗಡೆ ಬರ್ಬೇಕು. ಸೊ ಅಲ್ಲಿವರೆಗೂ ಇಲ್ಲಿ ರನ್ ಆಗುತ್ತೆ. ಈಗ ನೀವು 7 ಇನ್ಪುಟ್ ಕೊಟ್ಬಿಟ್ಟು ಆದ್ರೂ ಇನ್ನು ಪ್ರೋಗ್ರಾಮ್ ರನ್ ಆಗ್ತಿದೆಯಲ್ಲ ಅಂತ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಕಂಟ್ರೋಲ್ ಇನ್ನು ಸ್ವಿಚ್ ಒಳಗಡೆ ಹೋಗಿರಲ್ಲ. ಕಂಟ್ರೋಲ್ ಸ್ವಿಚ್ ಸ್ಟೇಟ್ಮೆಂಟ್ ಬಂದ ಮೇಲೆ ಅದು ಡಿಫಾಲ್ಟ್ ಕೇಸ್ ನ ಪ್ರಿಂಟ್ ಮಾಡೋದು. ಸೊ ಪ್ರೋಗ್ರಾಮ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಲೂಪಿಂಗ್ ಸ್ಟೇಟ್ಮೆಂಟ್. ಲೂಪಿಂಗ್ ಸ್ಟೇಟ್ಮೆಂಟ್ಸ್ ನಾವು ಇಟಿರೇಟಿವ್ ಸ್ಟೇಟ್ಮೆಂಟ್ಸ್ ಅಂತಾನು ಹೇಳ್ತೀವಿ. ಸೊ ದೀಸ್ ಆರ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆರ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ರಿಪೀಟೆಡ್ಲಿ ಎಕ್ಸಿಕ್ಯೂಟೆಡ್. ರಿಪೀಟೆಡ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂಟಿಲ್ ಸಮ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯೂಸರ್ ಎಸ್ ಅಂತ ಟೈಪ್ ಮಾಡೋವರ್ಗು ನನ್ಗೆ ಒಂದ್ ಪರ್ಟಿಕ್ಯುಲರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ರನ್ ಆಗ್ತಾನೆ ಇರ್ಬೇಕಿರುತ್ತೆ. ಸೊ ಯೂಸರ್ ಎಸ್ ಅಂತ ಕೊಟ್ಟ ಮೇಲೆ ನನಗೆ ಸ್ಟಾಪ್ ಆಗುತ್ತೆ. ಅಥವಾ ನಂದು ವ್ಯಾಲ್ಯೂ ಎನ್ ಅಂತ ಯಾವ್ದೋ ಒಂದು ವ್ಯಾಲ್ಯೂ ಡಿಕ್ಲೇರ್ ಮಾಡಿದೀನಿ, ಈ ವ್ಯಾಲ್ಯೂ 10 ರೀಚ್ ಆಗೋವರ್ಗುನು ನನಗೆ ನಂಬರ್ಸ್ ಪ್ರಿಂಟ್ ಆಗ್ತಾನೆ ಇರ್ಬೇಕು ಅಂತ ಇರುತ್ತೆ. 10 ರೀಚ್ ಆದ್ಮೇಲೆ ನನಗೆ ಸ್ಟಾಪ್ ಆಗ್ಬೇಕು. ಸೊ ಇಲ್ಲೇನಾಗ್ತಿದೆ, ಒಂದ್ ಪರ್ಟಿಕ್ಯುಲರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಏನಿದೆ ರನ್ ಆಗ್ತಾನೆ ಇರುತ್ತೆ ಎಲ್ಲಿವರೆಗೂ 10 ಪ್ರಿಂಟ್ ಆಗೋವರೆಗೂ. 10 ರೀಚ್ ಆಯ್ತು ಎನ್ ಅಂದಾಗ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಈ ತರ ಕಂಡೀಷನ್ಸ್ ಮೀಟ್ ಆಗೋವರೆಗೂ ಏನಾಗುತ್ತೆ, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಸೊ ಹಿಯರ್ ವಿ ಹ್ಯಾವ್ 2 ಟೈಪ್ಸ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ, ಈವೆಂಟ್ ಕಂಟ್ರೋಲ್ಡ್ ಲೂಪ್ ಅಂಡ್ ಕೌಂಟರ್ ಕಂಟ್ರೋಲ್ಡ್ ಲೂಪ್. ಸೊ ಇಂಡಿವಿಜುವಲಿ ಸ್ಟಡಿ ಮಾಡೋಣ ಇದನ್ನ. ಈವೆಂಟ್ ಕಂಟ್ರೋಲ್ಡ್ ಲೂಪ್ ಅಂದ್ರೆ ದ ಯೂಸರ್ ಇಸ್ ನಾಟ್ ಅವೇರ್ ಆಫ್ ಹೌ ಮೆನಿ ಟೈಮ್ಸ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದ್ರೆ ಎಷ್ಟು ಸಲ ಲೂಪ್ ರನ್ ಆಗುತ್ತೆ, ಅಂದ್ರೆ 10 ಟೈಮ್ಸ್ ರನ್ ಆಗುತ್ತಾ ಆರ್ 100 ಟೈಮ್ಸ್ ರನ್ ಆಗುತ್ತಾ, ಯೂಸರಿಗೆ ಅದು ಗೊತ್ತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಯೂಸರ್ ಇನ್ಪುಟ್. ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ಲಿ ನಾನು ಹೇಳಿದೆ, ಯೂಸರ್ ಎಸ್ ಅಂತ ಇನ್ಪುಟ್ ಕೊಡೋವರ್ಗುನು ಲೂಪ್ ರನ್ ಆಗ್ತಾನೆ ಇರುತ್ತೆ. ಸೊ ಹೌ ಮೆನಿ ಟೈಮ್ಸ್ ದ ಲೂಪ್ ವಿಲ್ ರನ್, ದ ಯೂಸರ್ ವಿಲ್ ನಾಟ್ ನೋಯಿಂಗ್ ದಟ್. ಏನಕ್ಕೆ ಅಂದ್ರೆ ಅವ್ನ್ ಯಾವಾಗ 100th ಟೈಮಿಗೆ ಎಸ್ ಕೊಡ್ತಿದಾನೋ ಅಥವಾ 50th ಟೈಮಿಗೆ ಕೊಡ್ತಿದಾನೋ ಗೊತ್ತಿಲ್ಲ. ಆರ್ ಸಮ್ ಪರ್ಟಿಕ್ಯುಲರ್ ಕಂಡೀಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ till it reaches a value or till someone gives the input. ಸೊ ಈ ತರ ಎಲ್ಲ ಕೊಟ್ಟಿದೀವಿ ಅಂದಾಗ ಅದು ಈವೆಂಟ್ ಕಂಟ್ರೋಲ್ಡ್ ಇರುತ್ತೆ. ಗೊತ್ತಿರಲ್ಲ ಅದು ಯಾವಾಗ ಸ್ಟಾಪ್ ಆಗುತ್ತೆ ಲೂಪ್ ಅಂತ. ಫಾರ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪಲ್ ಏನಿದೆ, ಅದು ವೈಲ್ ಲೂಪ್ ಇದೆ. ಸಿಮಿಲರ್ಲಿ ವಿ ಹ್ಯಾವ್ ಅನದರ್ ಲೂಪ್, ಡೂ ಲೂಪ್ ಅಂತ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಎನ್ ಈವೆಂಟ್ ಕಂಟ್ರೋಲ್ಡ್ ಲೂಪ್. ಸೊ ಯಾವ್ದೆಲ್ಲ ಲೂಪ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಯೂಸರ್ ಇನ್ಪುಟ್, ಅದನ್ನ ನಾವು ಈವೆಂಟ್ ಕಂಟ್ರೋಲ್ಡ್ ಲೂಪ್ ಅಂತೀವಿ. ಅದೇ ಕೌಂಟರ್ ಕಂಟ್ರೋಲ್ಡ್ ಲೂಪ್ ಏನಿದೆ, ಇಲ್ಲಿ ದ ಯೂಸರ್ ವಿಲ್ ಬಿ ನೋಯಿಂಗ್ ಹೌ ಮೆನಿ ಟೈಮ್ಸ್ ದ ಪರ್ಟಿಕ್ಯುಲರ್ ಲೂಪ್ ವಿಲ್ ಎಕ್ಸಿಕ್ಯೂಟ್. ಎಷ್ಟು ಸಲ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಯೂಸರ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎನ್ ವ್ಯಾಲ್ಯೂ ನನಗೆ ಟಿಲ್ ಇಟ್ ರೀಚಸ್ 10 ವರ್ಗೂ ನನಗೆ ಪ್ರಿಂಟ್ ಆಗ್ಬೇಕು ಅಂತಿರುತ್ತೆ. ಸೊ 1 ಇಂದ 10 ವರ್ಗೂ ಅದು ರೀಚ್ ಆಗ್ತಿದೆ ಅಂದ್ರೆ ಹೌ ಮೆನಿ ಟೈಮ್ಸ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್, 10 ಟೈಮ್ಸ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ 1 ಇಂದ 10 ವರ್ಗೂ ಪ್ರಿಂಟ್ ಮಾಡೋದಕ್ಕೆ. ಸೊ ಈ ತರ ಲೂಪ್ಸ್ ಏನಿದೆ ಇಲ್ಲಿ ಕೌಂಟರ್ ಕಂಟ್ರೋಲ್ ಲೂಪ್ಸ್ ಅಂತ ಹೇಳ್ತೀವಿ ಇದನ್ನ. ಸೊ ಯೂಸರಿಗೆ ಗೊತ್ತಿರುತ್ತೆ ಎಷ್ಟು ಸತಿ ಆ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಇಲ್ಲಿ ಯೂಸರ್ ಇನ್ಪುಟ್ ಮೇಲೆ ಯಾವುದೇ ರೀತಿಯ ಲೂಪ್ ಬ್ರೇಕ್ ಆಗೋದಾಗ್ಲಿ ಅಥವಾ ಲೂಪ್ ಸ್ಟಾಪ್ ಆಗೋದಾಗ್ಲಿ ಡಿಪೆಂಡ್ ಆಗಿರಲ್ಲ. ಗಾಟ್ ಇಟ್. ಇದಕ್ಕೆ ಎಕ್ಸಾಂಪಲ್ ಏನು, ಫಾರ್ ಲೂಪ್. ಸೊ ದೀಸ್ ಆರ್ ಈವೆಂಟ್ ಕಂಟ್ರೋಲ್ಡ್ ಅಂಡ್ ಕೌಂಟರ್ ಕಂಟ್ರೋಲ್ಡ್ ಲೂಪ್. So now let's study about for loop. So for loop is nothing but it is a counter controlled loop. So for loop, it is used to execute a block of code a fixed number of times. ಏನಕ್ಕೆ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್ ಹೇಳ್ತಿದೀವಿ ಅಂದ್ರೆ ಬಿಕಾಸ್ ಇಟ್ ಈಸ್ ಅ ಕೌಂಟರ್ ಕಂಟ್ರೋಲ್ಡ್ ಲೂಪ್. ಕೌಂಟರ್ ಕಂಟ್ರೋಲ್ಡ್ ಲೂಪ್ ಆಗಿರೋದ್ರಿಂದ ನಮಗೆ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ವಿ ಆರ್ ಸೇಯಿಂಗ್ ದಟ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫಾರ್ ಅ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್ ಆರ್ ಅಂಟಿಲ್ ಅ ಸ್ಪೆಸಿಫಿಕ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಅಥವಾ ನಾವು ಯಾವ್ದಾದ್ರು ಒಂದು ಕಂಡೀಷನ್ ಕೊಟ್ಟಿದೀವಿ ಅಂದ್ರೆ ದಟ್ ಶುಡ್ ಬಿಕಮ್ ಫಾಲ್ಸ್. ಅಲ್ಲಿವರೆಗೂ ಫಾರ್ ಲೂಪ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಕಮಿಂಗ್ ಟು ದ ಸಿಂಟ್ಯಾಕ್ಸ್, ಏನ್ ಮಾಡ್ತೀವಿ, ಫಾರ್ ಬರಿತೀವಿ. ಇಲ್ಲೆಲ್ಲ ನಾವ್ ಏನ್ ಯೂಸ್ ಮಾಡ್ತಿದೀವಿ, ಇದು ಕೀವರ್ಡ್ಸ್. ಇಫ್ ಬರ್ದಿದ್ವಿ, ಸಿಮಿಲರ್ಲಿ ಸ್ವಿಚ್ ಬರದ್ವಿ, ಎಲ್ಸ್ ಬರದ್ವಿ, ಇದೆಲ್ಲ ನಮ್ಗೆ ಕೀವರ್ಡ್ಸ್. ಸೊ ಇದನ್ನ ಸ್ಮಾಲ್ ಲೆಟರ್ ಅಲ್ಲೇ ಬರಿಬೇಕು ನೀವು. ಇಫ್ ನ ಈ ತರ ಬರೆದ್ರೆ ನಿಮಗೆ ಎರರ್ ಬರುತ್ತೆ. ಸಿಮಿಲರ್ಲಿ ಫಾರ್ ನ ಈ ತರ ಎಲ್ಲ ಕ್ಯಾಪ್ಸ್ ಅಲ್ಲಿ ಅಥವಾ ಫಾರ್ ಈ ತರ ಇದನ್ನೆಲ್ಲ ಬರೆದ್ರೆ ತಪ್ಪಾಗುತ್ತೆ. ಅಂಡ್ ನೀವು ಟೈಪ್ ಮಾಡುವಾಗ ಅಂತ ಅಲ್ಲ, ಪ್ರೋಗ್ರಾಮ್ ಬರೆಯುವಾಗ್ಲೂ ಕೂಡ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ರೈಟ್ ದೆಮ್ ಸಿಮಿಲರ್ ಟು ದ ಪ್ರೋಗ್ರಾಮ್ ನ ನೀವು ಯಾವ ರೀತಿ ಸಿಸ್ಟಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅದೇ ತರ ಬರೆಯೋದಕ್ಕೂ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ನೀವು ಪ್ರೋಗ್ರಾಮ್ ಟೈಪ್ ಮಾಡುವಾಗ ಈ ತರ ಮಿಸ್ಟೇಕ್ಸ್ ಮಾಡೋದು ಕಮ್ಮಿ ಆಗುತ್ತೆ. ಗಾಟ್ ಇಟ್. ಸೊ ಸಿಂಟ್ಯಾಕ್ಸ್ ಬಂದ್ರೆ ಫಾರ್
ಇನಿಷಿಯಲೈಸೇಷನ್. ಇಲ್ಲೇನ್ ಮಾಡ್ತೀವಿ, ನಮ್ ಕಂಡೀಷನ್ ಅಥವಾ ನಮ್ ವೇರಿಯಬಲ್ ಏನಿರುತ್ತೆ ಅದನ್ನ ಇನಿಷಿಯಲೈಸ್ ಮಾಡ್ತೀವಿ. ಅದಾದ್ಮೇಲೆ ಕಂಡೀಷನ್ ಬರಿತೀವಿ. ಯಾವ ಕಂಡೀಷನ್ ಅಲ್ಲಿ ನನ್ಗೆ ಲೂಪ್ ಫಾಲ್ಸ್ ಆಗ್ಬೇಕು ಅದನ್ನ ನಾವಿಲ್ಲಿ ಬರಿತೀವಿ. ಅದಾದ್ಮೇಲೆ ಅಪ್ಡೇಷನ್ ಕೊಡ್ತೀವಿ. ಇಲ್ಲಿ ಏನ್ ವೇರಿಯಬಲ್ ಡಿಕ್ಲೇರ್ ಮಾಡಿರ್ತೀವಿ ಅದು ಏನ್ ಅಪ್ಡೇಟ್ ತಗೋಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇದಿಷ್ಟು ಲೂಪ್ ಅಲ್ಲಿರೋ ಇಷ್ಟು ಕಂಡೀಷನ್ ಮೀಟ್ ಆದಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್ ಏನಿದೆ ಇದು ರನ್ ಆಗುತ್ತೆ. ಈ ಇನಿಷಿಯಲೈಸೇಷನ್, ಕಂಡೀಷನ್ ಮತ್ತೆ ಅಪ್ಡೇಷನ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈಗ. ಇನಿಷಿಯಲೈಸೇಷನ್ ಅಲ್ಲಿ ಏನ್ ಮಾಡ್ತೀವಿ, ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಒನ್ಸ್ ಬಿಫೋರ್ ದ ಲೂಪ್ ಸ್ಟಾರ್ಟ್ಸ್. ಅಂದ್ರೆ ಇವಾಗ ನಾನು i ಈಕ್ವಲ್ಸ್ ಟು 1 ಅಂತ ಇನಿಷಿಯಲೈಸ್ ಮಾಡ್ತೀನಿ. ಈ ಐದ್ ಇನಿಷಿಯಲೈಸೇಷನ್ ಏನಿದೆ ಇದು ಒಂದೇ ಸಲ ಆಗೋದು ನನ್ಗೆ ಫಾರ್ ಲೂಪ್ ಅಲ್ಲಿ. ಆ ಫಾರ್ ಲೂಪ್ 10 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ಲಿ ಅಥವಾ 100 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ಲಿ, ಇನಿಷಿಯಲೈಸ್ ಆಗೋದು ಒಂದೇ ಸಲ i ಈಕ್ವಲ್ಸ್ ಟು 1 ಅನ್ನೋದು. ಇನ್ ಮಿಕ್ಕಿದ ಎಲ್ಲಾ ಟೈಮು ಇನಿಷಿಯಲೈಸ್ ಕಂಡೀಷನ್ ಏನಿದೆ ಅದು ರನ್ ಆಗಲ್ಲ. ಜಸ್ಟ್ ಕಂಡೀಷನ್ ಏನಿದೆ ಅದನ್ನ ಓದ್ಕೊಳ್ಳುತ್ತೆ. ಅದಾದ್ಮೇಲೆ ಅಪ್ಡೇಷನ್ ಬರ್ದಿದೀವಿ ಅಲ್ವಾ, ಇನ್ಕ್ರಿಮೆಂಟ್ ವ್ಯಾಲ್ಯೂ ಇದಕ್ಕೆ ಹೋಗುತ್ತೆ. ಇನಿಷಿಯಲೈಸ್ ಮತ್ತೆ ಪದೇ ಪದೇ ಆಗಲ್ಲ. Okay, it is used to initialize the loop control variable. Loop control variable ಅಂದ್ರೆ ನಾನು ಇಲ್ಲಿ i equals to 1 ಅಂದೆ ಫಾರ್ ಲೂಪ್ ಅಲ್ಲಿ. ಸೊ ಈಗ ಏನಾಯ್ತು, i ನಂದು ಕಂಟ್ರೋಲ್ ವೇರಿಯೇಬಲ್ ಆಯ್ತು. ಸೊ ಈ ಕಂಟ್ರೋಲ್ ವೇರಿಯೇಬಲ್ ಅನ್ನೋದು ಏನಿದೆ, ಈ ಕಂಟ್ರೋಲ್ ವೇರಿಯೇಬಲ್ ಫಾಲ್ಸ್ ಆಗೋವರೆಗೂ ನನ್ ಲೂಪ್ ರನ್ ಆಗುತ್ತೆ. ಈ ಕಂಟ್ರೋಲ್ ವೇರಿಯೇಬಲ್ಗೆ ಏನ್ ಕಂಡೀಷನ್ ಕೊಟ್ಟಿರ್ತೀವಿ ಅದು ಫಾಲ್ಸ್ ಆದಾಗ ಏನಾಗುತ್ತೆ, ಲೂಪ್ ಇಂದ ಆಚೆಗೆ ಬರುತ್ತೆ. ಗಾಟ್ ಇಟ್. ಈಗ ನನಗೆ i ಲೆಸ್ ದ್ಯಾನ್ 0 ಬಂದಾಗ ನನಗೆ ಲೂಪ್ ಇಂದ ಆಚೆಗೆ ಬರ್ಬೇಕು ಅಂತ ಹೇಳಿರ್ತೀನಿ. ಸೊ ಈ ಕಂಟ್ರೋಲ್ ವೇರಿಯೇಬಲ್ i ಏನಿದೆ ಇದು ಎಲ್ಲಿವರೆಗೂ ಗ್ರೇಟರ್ ದ್ಯಾನ್ 0 ಇರುತ್ತೆ ಅಲ್ಲಿವರೆಗೂ ಕಂಡೀಷನ್ ಟ್ರೂ ಇರುತ್ತೆ. ಫಾರ್ ಲೂಪ್ ಏನಿರುತ್ತೆ ಇದು ರನ್ ಆಗ್ತಾನೆ ಇರುತ್ತೆ. i ವ್ಯಾಲ್ಯೂ ಯಾವಾಗ ಲೆಸ್ ದ್ಯಾನ್ 0 ಆಗುತ್ತೆ ಅವಾಗ ಏನಾಗುತ್ತೆ, ಕಂಡೀಷನ್ ನಂದು ಫಾಲ್ಸ್ ಆಗುತ್ತೆ. ಈ ಫಾರ್ ಲೂಪ್ ಇಂದ ಏನಾಗುತ್ತೆ, ಕಂಟ್ರೋಲ್ ಆಚೆಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಈ ತರ ಫಾರ್ ಲೂಪ್ ಕಂಟ್ರೋಲ್ ನ ಇದು ಇಟ್ಕೊಂಡಿರೋದ್ರಿಂದ ಈ ವೇರಿಯೇಬಲ್ ನಾವ್ ಇದನ್ನ ಕಂಟ್ರೋಲ್ ವೇರಿಯೇಬಲ್ ಅಂತ ಹೇಳ್ತಿರೋದು. ನೆಕ್ಸ್ಟ್ ಕಂಡೀಷನ್ ಬಂದ್ರೆ ಇಟ್ ಈಸ್ ಚೆಕ್ಡ್ ಬಿಫೋರ್ ಎವ್ರಿ ಇಟಿರೇಷನ್. ನನ್ಗೆ ಸಿಂಟ್ಯಾಕ್ಸ್ ಅಲ್ಲೇ ನೋಡಿದ್ವಿ ಅಪ್ಡೇಷನ್ ಇತ್ತು. ಸೊ ಪ್ರತಿ ಇಟಿರೇಷನ್ ಅಲ್ಲೂ ನನ್ಗೆ ಏನಾಗುತ್ತೆ, ಇಟಿರೇಷನ್ ಅಂದ್ರೆ ಪ್ರತಿ ಸಲ ಎಕ್ಸಿಕ್ಯೂಷನ್ ನಾವು ಇಟಿರೇಷನ್ ಅಂತೀವಿ. ರಿಪೀಟ್ ಆಗ್ತಿದೆ ಅನ್ನೋದನ್ನ ಇಟಿರೇಷನ್ ಅಂತ ಹೇಳ್ತೀವಿ. ಸೊ ಪ್ರತಿ ಇಟಿರೇಷನ್ ನಲ್ಲೂ ನಂದು ಕಂಟ್ರೋಲ್ ವೇರಿಯೇಬಲ್ i ಏನಿದೆ ಇದ್ರದ್ ವ್ಯಾಲ್ಯೂ ಅಪ್ಡೇಟ್ ಆಗ್ತಿರುತ್ತೆ. ಅಂದ್ರೆ ಒಂದ್ಸಲ ಇನ್ಕ್ರಿಮೆಂಟ್ ಇಲ್ಲ i+1 ಆದ್ರೂ ಆಗ್ಬೋದು ಅಥವಾ i+2 ಆದ್ರೂ ಆಗ್ಬೋದು, ಇಲ್ಲ i-1 ಆದ್ರೂ ಆಗ್ತಿರ್ಬೋದು. ಅಲ್ಲಿ ನನಗ್ ಗೊತ್ತಿಲ್ಲ ಇನ್ಕ್ರಿಮೆಂಟ್ ಆಗ್ತಿದ್ಯೋ ಡಿಕ್ರಿಮೆಂಟ್ ಆಗ್ತಿದ್ಯೋ ಗೊತ್ತಿರಲ್ಲ. ಸೊ ಅದಕ್ಕೆ ಈ ಕಂಡೀಷನ್ ಒಂದ್ಸಲ ಟ್ರೂ ಬಂದಿದ್ದು ನೆಕ್ಸ್ಟ್ ಮತ್ತೆ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುವಾಗ ಅದು ಟ್ರೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಏನ್ ಮಾಡ್ತೀವಿ, ಅದಕ್ಕೇನೆ ಪ್ರತಿ ಟೈಮು ಕೂಡ ಒಂದ್ಸಲ ಫಾರ್ ಲೂಪ್ ಒಳಗಡೆ ಇರೋಂತ ಬ್ಲಾಕ್ ಕೋಡ್ ಏನಿದೆ ಅದು ಎಕ್ಸಿಕ್ಯೂಟ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಆ ಲೂಪ್ ನ ನಾವ್ ಎಕ್ಸಿಕ್ಯೂಟ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ತಿರ್ಗಾ ನಾವು ಕಂಡೀಷನ್ ಏನಿದೆ ಅದನ್ನ ಚೆಕ್ ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿ ಬಿಫೋರ್ ಇಟಿರೇಷನ್ ಎವ್ರಿ ಟೈಮ್ ದ ಕಂಡೀಷನ್ ಇಸ್ ಬೀಂಗ್ ಚೆಕ್ಡ್ ಅಂತ ಮೆನ್ಷನ್ ಮಾಡಿರೋದು. ಸೊ ಈ ಪರ್ಟಿಕ್ಯುಲರ್ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಬಾಡಿ ಆಫ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇಲ್ಲ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಲೂಪ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ, ಅಂದ್ರೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಅಪ್ಡೇಷನ್. ಸೊ ಅಪ್ಡೇಷನ್ ಅಲ್ಲಿ ಏನಾಗುತ್ತೆ, ದಿಸ್ ಈಸ್ ಆಲ್ಸೋ ಎಕ್ಸಿಕ್ಯೂಟೆಡ್ ಆಫ್ಟರ್ ಈಚ್ ಇಟಿರೇಷನ್. ಪ್ರತಿ ಇಟಿರೇಷನ್ ಆದಾಗ್ಲೂ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲೇನಾಗುತ್ತೆ, ನನ್ ಲೂಪ್ ವೇರಿಯೇಬಲ್ ಅಥವಾ ಲೂಪ್ ಕಂಟ್ರೋಲ್ ವೇರಿಯೇಬಲ್ ಏನಿದೆ ಇಟ್ ವಿಲ್ ಬಿ ಐದರ್ ಇನ್ಕ್ರೀಸ್ಡ್ ಆರ್ ಇಟ್ ವಿಲ್ ಬಿ ಡಿಕ್ರೀಸ್ಡ್. ಯಾವ್ದಾದ್ರೂ ಆಗ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ದ ಕಂಡೀಷನ್ ಅಥವಾ ನಮ್ ಪ್ರೋಗ್ರಾಮ್ ಏನಿದೆ ಅದ್ರ ಬೇಸಿಸ್ ಮೇಲೆ ಅದನ್ನ ನಾವು ಇನ್ಕ್ರೀಸ್ ಆದ್ರೂ ಮಾಡ್ತಿರ್ತೀವಿ ಅಥವಾ ಡಿಕ್ರೀಸ್ ಆದ್ರೂ ಮಾಡ್ತಿರ್ತೀವಿ. ಸೊ ಇದಿಷ್ಟು ಸಿಂಟ್ಯಾಕ್ಸ್ ಎಕ್ಸ್ಪ್ಲನೇಷನ್. ನಿಮಗೆ ಕ್ವೆಶನ್ ಏನಾದ್ರು ಎಕ್ಸ್ಪ್ಲೈನ್ ಫಾರ್ ಲೂಪ್ ಅಥವಾ ಎಕ್ಸ್ಪ್ಲೈನ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಈ ತರ ಕೇಳ್ತಿದ್ದಾರೆ ಅಂದಾಗ ನೀವು ಫಾರ್ ಲೂಪ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂದ್ರೆ ನೀಟಾಗಿ ರೈಟ್ ದ ಸಿಂಟ್ಯಾಕ್ಸ್. ಅದಾದ್ಮೇಲೆ ಈ ಇನಿಷಿಯಲೈಸೇಷನ್ ಅಲ್ಲಿ ಏನಿದೆ, ಕಂಡೀಷನ್ಸ್ ಏನ್ ಮಾಡುತ್ತೆ, ಅಪ್ಡೇಷನ್ ಏನಾಗುತ್ತೆ, ಇದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿ. ಸೊ ಅವಾಗ ನಿಮ್ ಮಾರ್ಕ್ಸ್ ಡಿಡಕ್ಟ್ ಆಗೋದ್ ಕಮ್ಮಿ ಆಗ್ತಾ ಬರುತ್ತೆ. ಈ ಫಾರ್ ಲೂಪ್ ಅಲ್ಲಿ ನಾವು ತಿರ್ಗಾ ವೇರಿಯೇಷನ್ಸ್ ಮಾಡ್ಬೋದು. ದ ಫಸ್ಟ್ ಥಿಂಗ್ ಇಸ್ ಇನಿಷಿಯಲೈಸೇಷನ್ ಕ್ಯಾನ್ ಬಿ ಡನ್ ಬಿಫೋರ್ ದ ಲೂಪ್. ಇದು ಎಕ್ಸಾಂಪಲ್. ನಮ್ದು ಸಿಂಟ್ಯಾಕ್ಸ್ ಏನ್ ಬರ್ಕೊಂಡಿದ್ವಿ, ಫಾರ್ ಇಲ್ಲೇ ಇನಿಷಿಯಲೈಸ್ ಮಾಡ್ತೀವಿ ಅಂದ್ರೆ i ನ ತಗೊಂಡಿದೀನಿ, i ಈಕ್ವಲ್ಸ್ ಟು 0, i ಲೆಸ್ ದ್ಯಾನ್ 5, i ಮೈನಸ್ ಆರ್ i++ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇಷ್ಟು ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ದಿದ್ದೀನಿ ನಾನು. ಇದನ್ನೇ ನಾವು ಈ ತರನು ಬರಿಬಹುದು. ಅಂದ್ರೆ ಇಲ್ಲಿ ಇನಿಷಿಯಲೈಸೇಷನ್ ಏನಿದೆ ಇದನ್ನ ಫಾರ್ ಲೂಪ್ ಗಿಂತ ಮುಂಚೆ i ಈಕ್ವಲ್ಸ್ ಟು 0 ಅಂತ ಸಪರೇಟ್ ಆಗಿ ಬರಿಬಹುದು. ಅದಾದ್ಮೇಲೆ ಫಾರ್ ಲೂಪ್ ಬರ್ದೆ
ಬರೀ ಇಲ್ಲಿ ಫಾರ್ ಲೂಪಿಗೆ ಏನ್ ಮಾಡ್ತಿದೀನಿ ಈಗ ಕಂಡೀಷನ್ ಮಾತ್ರ ಬರಿತಿದ್ದೀನಿ. ಅಂದ್ರೆ ಯಾವಾಗ ಫಾರ್ ಲೂಪ್ ಬ್ರೇಕ್ ಆಗ್ಬೇಕು ಅಥವಾ ಯಾವಾಗ ಇದು ಎಂಡ್ ಆಗ್ಬೇಕು ಅಂತ ಕಂಡೀಷನ್ ಮಾತ್ರ ಕೊಟ್ಟೆ. ನೆಕ್ಸ್ಟ್ ಅಪ್ಡೇಷನ್ ಏನ್ ಮಾಡ್ತಿದ್ದೀನಿ ಇಲ್ಲಿ ಬರಿತಿದ್ದೀನಿ i++ನ. ಸೊ ಈಗ ಇದು ರನ್ ಆದಾಗ ಏನಾಗುತ್ತೆ, ಫಸ್ಟ್ 0 ಇರುತ್ತೆ. i 0 <5 ಚೆಕ್ ಮಾಡುತ್ತೆ, ಟ್ರೂ ಬಂತು. ಏನ್ ಹೇಳ್ತಿದೀನಿ, ಪ್ರಿಂಟ್ ಎಫ್ %di. ಸೊ i ವ್ಯಾಲ್ಯೂ ಏನಿದೆ ಅದನ್ನ ಪ್ರಿಂಟ್ ಮಾಡೋ ಅಂತಿದೀನಿ. ಸೊ ಇಟ್ ವಿಲ್ ಪ್ರಿಂಟ್ 0. ನೆಕ್ಸ್ಟ್ ಏನಾಗುತ್ತೆ i++. ಅಂದ್ರೇನು, ಪೋಸ್ಟ್ ಇನ್ಕ್ರಿಮೆಂಟ್, ಕರೆಕ್ಟ್ ಅಲ್ವಾ? ಸೊ ಈ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ ಇಲ್ಲಿಗೆ ಬಂದಾಗ ಏನಾಗುತ್ತೆ, ದಿಸ್ ವಿಲ್ ಬಿ i=1. ಈಗ i=1 ಆಯ್ತು. ತಿರ್ಗಾ ಇಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ, 1<5 ಬರುತ್ತೆ, ಟ್ರೂ ಆಗುತ್ತೆ, ಇಟ್ ವಿಲ್ ಪ್ರಿಂಟ್ 1. ಆದ್ಮೇಲೆ ತಿರ್ಗಾ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯ್ತು, i ವ್ಯಾಲ್ಯೂ 2 ಆಗುತ್ತೆ. ಅಗೈನ್ 2<5 ಇಟ್ ವಿಲ್ ಬಿ ಟ್ರೂ, 2 ಪ್ರಿಂಟ್ ಆಗುತ್ತೆ. ಸಿಮಿಲರ್ಲಿ ಎಲ್ಲಿವರೆಗೂ ಬರುತ್ತೆ, ನನಗೆ 4 ವರ್ಗೂ ಮಾತ್ರ ಪ್ರಿಂಟ್ ಆಗುತ್ತೆ. ಯಾಕೆಂದ್ರೆ 5<5 ಇದು ಫಾಲ್ಸ್ ಆಗುತ್ತೆ. 5<= ಕೊಟ್ಟಿದ್ದೀನಿ ಅಂದಿದ್ರೆ ಟ್ರೂ ಆಗ್ತಿತ್ತು. ಬಟ್ ಇಲ್ಲಿ 5<5 ಬಂತು, ಕಂಡೀಷನ್ ಫಾಲ್ಸ್ ಆಗುತ್ತೆ, ಸೊ ಅದು ಪ್ರಿಂಟ್ ಆಗಲ್ಲ. ಸೊ ಫಸ್ಟ್ ವೇರಿಯೇಷನ್ ಅಲ್ಲಿ ಏನ್ ನೋಡಿದ್ವಿ, ಈ ಇನಿಷಿಯಲೈಸೇಷನ್ ಕಂಡೀಷನ್ ಏನಿದೆ ಇದನ್ನ ನಾವಿಲ್ಲಿ ಫಾರ್ ಲೂಪ್ ಇಂದ ಈಚೆನೂ ಬರಿಬಹುದು. ಅದೇ ತರ ಅಪ್ಡೇಷನ್ ಕಂಡೀಷನ್ ಏನಿದೆ ಅದನ್ನ ನಾವಿಲ್ಲೂ ಕೂಡ ಬರಿಬಹುದು. ಓಕೆ, ನೆಕ್ಸ್ಟ್ ಒನ್ ಇಸ್ ದೇರ್ ಶುಡ್ ಬಿ ನೋ ಸೆಮಿಕೋಲನ್ ಅಟ್ ದ ಎಂಡ್ ಆಫ್ ಲೂಪ್. ನೀವು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿರ್ಬೋದು, ನಾವು ಪ್ರತಿಯೊಂದು ಸಿ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಸ್ಗೆ ಎಂಡ್ ಅಲ್ಲಿ ನಾವು ಈ ತರ ಸೆಮಿಕೋಲನ್ ಹಾಕ್ತಿದ್ವಿ. ಈಗ ಎಕ್ಸಾಂಪಲ್ ಇಂಟ್ ಎ ಡಿಕ್ಲೇರ್ ಮಾಡಿದೆ ಅಂದ್ರೆ ಸೆಮಿಕೋಲನ್ ಬರೀತಿದ್ದೆ. ಸಿಮಿಲರ್ಲಿ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಸ್ ಬರಿತಿದೀವಿ ಅಂದ್ರೂ ಕೂಡ ಎಂಡ್ ಅಲ್ಲಿ ಇಲ್ಲಿ ಸೆಮಿಕೋಲನ್ ಹಾಕ್ತಿದ್ವಿ. ಬಟ್ ಇಫ್ ಸ್ಟೇಟ್ಮೆಂಟ್ ಬರ್ದಾಗ್ಲೂ ನಾನು ಇಲ್ಲಿ ಸೆಮಿಕೋಲನ್ ಹಾಕ್ಲಿಲ್ಲ, ಇಫ್ ಬರ್ದಿ ಕಂಡೀಷನ್ ಬರ್ದಾಗ. ಅದೇ ತರ ಸ್ವಿಚ್ ಬರೆದ್ಬಿಟ್ಟು ಎಕ್ಸ್ಪ್ರೆಷನ್ ಬರ್ದಾಗ್ಲೂ ನಾವಿಲ್ಲಿ ಸೆಮಿಕೋಲನ್ ಹಾಕ್ಲಿಲ್ಲ. ಸೊ ಈ ತರ ಸ್ಟೇಟ್ಮೆಂಟ್ಸ್ಗೆ ನಾವು ಸೆಮಿಕೋಲನ್ ಯೂಸ್ ಮಾಡಬಾರ್ದು, ಎರರ್ ಸಿಗುತ್ತೆ. ಅದೇ ತರ ಫಾರಿಗೂ ಅಷ್ಟೇ ನಾವಿಲ್ಲಿ ಸೆಮಿಕೋಲನ್ ಹಾಕ್ಬಾರ್ದು. ಸೆಮಿಕೋಲನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ನಾಟ್ ಎಂಟರ್ ದ ಲೂಪ್. ಈ ಬಾಡಿ ಆಫ್ ಫಾರ್ ಲೂಪ್ ಏನಿದೆ ಇದ್ರೊಳಗಡೆ ಎಂಟರ್ ಆಗಲ್ಲ. ಇನ್ಸ್ಟೆಡ್ ಏನಾಗುತ್ತೆ, ನಮ್ಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿರೋದು 0 1 2 3 4 ಅಂತ ಪ್ರಿಂಟ್ ಆಗ್ಬೇಕು ನನ್ಗೆ. ಬಟ್ ಇದೇನ್ ಮಾಡುತ್ತೆ, ಈ ಕಂಡೀಷನ್ ಮೀಟ್ ಆಗೋವರ್ಗುನು ಏನು ಪ್ರಿಂಟ್ ಮಾಡಲ್ಲ, ಜಸ್ಟ್ i ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಿರುತ್ತೆ. ಈ ವ್ಯಾಲ್ಯೂ ಫಾಲ್ಸ್ ಬಂದ ತಕ್ಷಣ ಲೂಪ್ ಇಂದ ಆಚೆಗೆ ಬಂದ್ಬಿಟ್ಟು ಫೈನಲ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಪ್ರಿಂಟ್ ಮಾಡುತ್ತೆ. ಇಷ್ಟೇ ಮಾಡೋದು. ನನ್ಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಇದಿತ್ತು, ಬಟ್ ನಾನು ಸೆಮಿಕೋಲನ್ ಹಾಕಿದ್ದಕ್ಕೆ ಏನಾಯ್ತು, ನನ್ಗೆ ರಾಂಗ್ ಔಟ್ಪುಟ್ ಸಿಕ್ತು. So we should not put semicolon at the end of the loop. Next, third one is for loop can be written without initialization condition ಮತ್ತೆ increment. ಈ ತರ ಬರ್ದಾಗ ಏನಾಗುತ್ತೆ, ನನ್ಗೆ ಇನ್ಫೈನೈಟ್ ಲೂಪ್ ಆಗುತ್ತೆ. ಅಂದ್ರೆ ಇಲ್ಲಿ ನನ್ಗೆ ಏನಾಯ್ತು, ಕಂಡೀಷನ್ ನಾನು ಮೆನ್ಷನ್ ಮಾಡಿಲ್ಲ, ಯಾವಾಗ ಲೂಪ್ ಆಚೆಗೆ ಬರ್ಬೇಕು ಅಥವಾ ಯಾವಾಗ ಫಾಲ್ಸ್ ಕಂಡೀಷನ್ ಮೀಟ್ ಆಗುತ್ತೆ, ಲೂಪ್ ಬ್ರೇಕ್ ಯಾವಾಗ ಆಗ್ಬೇಕು ಅದನ್ನ ನಾನು ಮೆನ್ಷನ್ ಮಾಡಿಲ್ಲ. ಮತ್ತೆ ಇನಿಷಿಯಲೈಸ್ ಯಾವಾಗ ಆಗ್ತಿದೆ ಅದೇನು ಹೇಳಿಲ್ಲ. ಕಂಟ್ರೋಲ್ ವೇರಿಯಬಲ್ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ. ಸಿನ್ಸ್ ದ ಕಂಟ್ರೋಲ್ ವೇರಿಯಬಲ್ ಈಸ್ ಮಿಸ್ಸಿಂಗ್, ಏನಾಗುತ್ತೆ, ಲೂಪ್ ಯಾವಾಗ ಬ್ರೇಕ್ ಆಗ್ಬೇಕು ಅದೇನು ಗೊತ್ತಾಗಲ್ಲ. ಸೊ ಇಲ್ಲಿ ಒಳಗಡೆ ಇರೋಂತ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಫಾರ್ ಲೂಪ್ ಒಳಗಡೆ ಅದು ಇನ್ಫೈನೈಟ್ ಟೈಮ್ಸ್ ರನ್ ಆಗ್ಬಿಡುತ್ತೆ. ಸೊ ನನ್ಗೆ ಈ ಪ್ರಿಂಟ್ ಎಫ್ ಹೆಲೋ ಅಂತ ಏನಿದೆ ಇದು ಕಂಟಿನ್ಯೂಸ್ ಆಗಿ ಹೆಲೋ ಅಂತ ಪ್ರಿಂಟ್ ಆಗ್ತಾನೆ ಇರುತ್ತೆ ನಿಮ್ಗೆ ಟರ್ಮಿನಲ್ ಅಲ್ಲಿ. ವಾಟ್ ಇಟ್. ನೆಕ್ಸ್ಟ್ ಒನ್ ಇಸ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ತಗೊಂಡಿದೀವಿ. ಇಯರ್ ದ ಎಕ್ಸಾಂಪಲ್ ಇಸ್ ಪ್ರಿಂಟಿಂಗ್ ದ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. n ನ್ಯಾಚುರಲ್ ನಂಬರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ 0 to 10 ಎಷ್ಟು ಸಮ್ ಬರುತ್ತೆ ಅದನ್ನ ಪ್ರಿಂಟ್ ಮಾಡ್ಬೋದು, ಆರ್ ಫ್ರಮ್ 0 to 5 ಪ್ರಿಂಟ್ ಮಾಡ್ಬೋದು. ಆ ತರ ನಾವಿಲ್ಲಿ ಬೇಕಿದ್ರೆ ರೇಂಜ್ ಕೂಡ ಸ್ಪೆಸಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2 ವೇರಿಯೇಬಲ್ ತಗೋಬೇಕಾಗುತ್ತೆ, ಅವಾಗ i j ಅಂತ 2 ವೇರಿಯೇಬಲ್ ತಗೊಂಡು ಇದೆರಡ್ರ ಮಧ್ಯೆ ರೇಂಜ್ ಸ್ಪೆಸಿಫೈ ಮಾಡಿ ಇನ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಸ್ ಅಂತಾನು ಮಾಡ್ಬೋದು. ಬಟ್ ಸೊ ಫಸ್ಟ್ 0 to 10 ನೋಡೋಣ, ಐ ಮೀನ್ n ನ್ಯಾಚುರಲ್ ನಂಬರ್ಸ್ ನೋಡೋಣ. ಇಂಟ್ n ಇದು ನಂದು ನ್ಯಾಚುರಲ್ ನಂಬರ್ ಇನ್ಪುಟ್. ಇಲ್ಲಿ i ಏನ್ ತಗೊಂಡಿದೀವಿ ಇದು ಕಂಟ್ರೋಲ್ ವೇರಿಯೇಬಲ್. ನೀವು ಇಲ್ಲಿ ಏನ್ ಕಂಟ್ರೋಲ್ ವೇರಿಯೇಬಲ್ ಯೂಸ್ ಮಾಡ್ತಿರ್ತೀರಾ ನೀವು ಅದನ್ನ ಫಸ್ಟ್ ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರ್ಬೇಕು. ಗಾಟ್ ಇಟ್. ನೀವು ಇಲ್ಲಿ i ಆದ್ರೂ ತಗೊಳ್ಳಿ, j ಆದ್ರೂ ತಗೊಳ್ಳಿ, ಏನಾದ್ರೂ ತಗೋಬಹುದು ನೀವು ಕಂಟ್ರೋಲ್ ವೇರಿಯೇಬಲ್ ನ. i ತಗೋಬೇಕು ಅಂತಿಲ್ಲ, ಬಟ್ ಏನ್ ಕಂಟ್ರೋಲ್ ವೇರಿಯೇಬಲ್ ತಗೊಳ್ತೀರಾ ಅದನ್ನ ಯು ನೀಡ್ ಟು ಡಿಕ್ಲೇರ್ ಹಿಯರ್. ಇಂಟ್ ಅಂತ ತಗೊಳ್ಳಿ, ಇಂಟಿಜರ್ ವ್ಯಾಲ್ಯೂಸ್ ಇದೆ ಅಂದ್ರೆ ಇಂಟ್ ತಗೋತೀವಿ ಕಂಟ್ರೋಲ್ ವೇರಿಯೇಬಲ್ ನ. ನಾನು ಕಂಟ್ರೋಲ್ ವೇರಿಯೇಬಲ್ ಚೆಕ್ ಮಾಡ್ತಿರೋದು ಇವಾಗ ಕ್ಯಾರೆಕ್ಟರ್ಸ್ ನ, ಅಂದ್ರೆ ವಿ ವಿಲ್ ಡಿಕ್ಲೇರ್ ಕಂಟ್ರೋಲ್ ವೇರಿಯೇಬಲ್ ಆಸ್ ಕ್ಯಾರ್. ನೆಕ್ಸ್ಟ್ ಸಮ್ ಪ್ರಿಂಟ್ ಮಾಡ್ತಿರೋದ್ರಿಂದ ಸಮ್ ತಗೊಂಡಿದೀವಿ. ಇವಾಗ ಏನ್ ಮಾಡ್ತಿದೀವಿ, ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಎಂಟರ್ ದ ವ್ಯಾಲ್ಯೂ ಫಾರ್ n. ಅಂದ್ರೆ ನನ್ಗೊಂದ್ ರೇಂಜ್ ಕೊಡಿ ಅಂತ ಹೇಳ್ತಿದೀನಿ. ಎಲ್ಲಿಂದ ಈಗ 0 ಐ ಮೀನ್ ನ್ಯಾಚುರಲ್ ನಂಬರ್ಸ್ ಅಲ್ವಾ ಇರೋದು, ಸೊ 1 ಇಂದ ಅಂತ ಗೊತ್ತು, ಬಟ್ ಯಾವ್ದು ಲಿಮಿಟ್ ಅಂತ ಕೇಳ್ತೀವಿ, 1 ಇಂದ ಎಲ್ಲಿವರೆಗೂ ಅಂತ. ಸೊ n ವ್ಯಾಲ್ಯೂ ನಾನು ಇವಾಗ 4 ಅಂತಾನೆ ಕೊಡ್ತೀನಿ.
ಓಕೆ. ಸೊ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ 4 ಸ್ಟೋರ್ ಆಯ್ತು ಎನ್ ಅಲ್ಲಿ. ನೆಕ್ಸ್ಟ್ ಇವಾಗ ಫಾರ್ ಐ ಈಕ್ವಲ್ಸ್ ಟು 1 ಈ ನ್ಯಾಚುರಲ್ ನಂಬರ್ಸ್ ಇರೋದು. ಸೊ ಐನ 1ಗೆ ಇನಿಷಿಯಲೈಸ್ ಮಾಡಿದೀವಿ. ಅದೇ ಹೋಲ್ ನಂಬರ್ಸ್ ಅಥವಾ ಇಂಟೀಜರ್ಸ್ ಆ ತರ ಕೊಟ್ಟಿದ್ದಿದ್ರೆ ನಾವು ಐನ 0ಗೆ ಇನಿಷಿಯಲೈಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ವಿಲ್ ಬಿಗಿನ್ ಫ್ರಮ್ 1 ಟು ಪಾಸಿಟಿವ್ ಇನ್ಫಿನಿಟಿ. ಸೊ ಅದಕ್ಕೆ ಏನಾಯ್ತು ಇಲ್ಲಿ 1 ಅಂತ ಐನ ಇನಿಷಿಯಲೈಸ್ ಮಾಡಿದ್ದು. ನೆಕ್ಸ್ಟ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ತಗೊಳ್ತಿದೀವಿ. ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಅಂದ್ರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ವ್ಯಾಲ್ಯೂ 4 ಕೊಟ್ಟಿದ್ದೀನಿ. ಸೊ ಇದು ನನ್ನ ಕಂಡೀಷನ್. ಈ ಪರ್ಟಿಕ್ಯುಲರ್ ಕಂಡೀಷನ್ ನನಗೆ ಫಾಲ್ಸ್ ಆಗೋವರೆಗೂ ಈ ಲೂಪ್ ರನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಐ ಇನ್ಕ್ರಿಮೆಂಟ್ ಆಗ್ತಾನೆ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಸಮ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಐ. ಫಸ್ಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಐ ವ್ಯಾಲ್ಯೂ 1 ಇದೆ. 1 ಲೆಸ್ ದನ್ 4 ಲೆಸ್ ದನ್ ಆರ್ ಈಕ್ವಲ್ ಟು 4 ಟ್ರೂ ಆಗುತ್ತೆ. ಸೊ ಸಮ್ ವಿಲ್ ಬಿ ಈಕ್ವಲ್ ಟು ಸಮ್ ಇನಿಷಿಯಲಿ 0 ಇದೆ. ಸೊ 0 ಪ್ಲಸ್ ಐ ಏನಾಗುತ್ತೆ, ಐ ವ್ಯಾಲ್ಯೂ 1 ಇದೆ. ಆ ವ್ಯಾಲ್ಯೂ 1 ನ ಇಲ್ಲಿ ಅಪ್ಡೇಟ್ ಮಾಡ್ಕೊಡುತ್ತೆ. ಸೊ ಸಮ್ ವಿಲ್ ಬಿ ಈಕ್ವಲ್ ಟು 1 ಇವಾಗ. ನೆಕ್ಸ್ಟ್ ಏನಾಯ್ತು, ಈಗ ಇನ್ಕ್ರಿಮೆಂಟ್ ಆಯ್ತು. ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿದ್ದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಸ್ಟೋರ್ ಆಗಿದೆ ಅಂದ್ರೆ ನಾವು ಐ ಈಸ್ ಈಕ್ವಲ್ ಟು 2. ಅಗೇನ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 4. ಇದು ಟ್ರೂ ಆಯ್ತು. ಇವಾಗ ಏನಾಗಿರುತ್ತೆ, ಸಮ್ ವ್ಯಾಲ್ಯೂ 0 ಇರಲ್ಲ. ಸಮ್ ವ್ಯಾಲ್ಯೂ ಇಲ್ಲಿ ಇನಿಷಿಯಲಿ 0 ಅಂತ ಹೇಳಿದ್ವಿ. ಬಟ್ ಇವಾಗ ಸಮ್ ವ್ಯಾಲ್ಯೂ ಇಲ್ಲಿ ಏನಾಯ್ತು, ಅಪ್ಡೇಟ್ ಆಯ್ತು. ಇಟ್ ಈಸ್ ಅಪ್ಡೇಟೆಡ್ ಫಾರ್ 1. ಸೊ ಇವಾಗ ಸಮ್ ಕ್ಯಾಲ್ಕುಲೇಟ್ ಮಾಡುವಾಗ ಏನಾಗುತ್ತೆ, ಸಮ್ ಜಾಗದಲ್ಲಿ ಇಲ್ಲಿ 1 ಪ್ಲಸ್ 4 ಐ ವ್ಯಾಲ್ಯೂ ಏನಿದೆ 2, ಇಲ್ಲಿ 2 ಬರುತ್ತೆ. ಸೊ ಸಮ್ ವಿಲ್ ಬಿ ಈಕ್ವಲ್ ಟು 3 ನಾವು. ನೆಕ್ಸ್ಟ್ ತಿರ್ಗಾ 3 ತಗೊಳ್ಳುತ್ತೆ, ಐ ಇನ್ಕ್ರಿಮೆಂಟ್ ಆಗುತ್ತೆ. ದಿಸ್ ವಿಲ್ ಬಿ 3, ಐ ಈಕ್ವಲ್ಸ್ ಟು 3 ಈಗ. ಮತ್ತೆ ಇಲ್ಲಿ 3 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಟ್ರೂ ಆಯ್ತು. ಎಗೇನ್ ಏನಾಗುತ್ತೆ, ಸಮ್ ವಿಲ್ ಬಿ ಈಕ್ವಲ್ ಟು ಸಮ್ ಪ್ಲಸ್ ದ ನಂಬರ್. ಸೊ ಈಗ ಸಮ್ ಈಕ್ವಲ್ಸ್ ಟು ಏನಾಗುತ್ತೆ 3 ಪ್ಲಸ್ ನಂಬರ್ ಐ ಏನಿದೆ ಅದ್ರದ್ದು ವ್ಯಾಲ್ಯೂ. ಸೊ ಸಮ್ ವಿಲ್ ಬಿ ಈಕ್ವಲ್ ಟು 6. ನೆಕ್ಸ್ಟ್ ಲಾಸ್ಟಿಗೆ ಏನಾಗುತ್ತೆ, 6 ಪ್ಲಸ್ 4 ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ ವಿಲ್ ಗಿವ್ ಸಮ್ ಆಸ್ 10. ಔಟ್ಪುಟ್ ಏನಾಗುತ್ತೆ, ಆಫ್ಟರ್ ರೀಚಿಂಗ್ 4 ಐ ಇನ್ಕ್ರಿಮೆಂಟ್ ಆದಾಗ ಏನಾಗುತ್ತೆ 5 ಆಗುತ್ತೆ. ಸೊ 5 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬಂದಾಗ ಇದು ಫಾಲ್ಸ್ ಆಗಿ ಕಂಡೀಷನ್ ಬ್ರೇಕ್ ಆಗುತ್ತೆ ನನಗೆ. ಅಂದ್ರೆ ಫಾರ್ ಲೂಪ್ ಇಂದ ಆಚೆಗೆ ಬರುತ್ತೆ. ಲೂಪ್ ಇಂದ ಆಚೆಗೆ ಬಂದು ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ ಇದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಆಗೇನ್ ಬರುತ್ತೆ, ಸಮ್ ಆಫ್ ಫಸ್ಟ್ ಪರ್ಸೆಂಟೇಜ್ ಡಿ ಏನ್ ಬರುತ್ತೆ, ನಾನು ಇಲ್ಲಿ ಎನ್ ಏನ್ ಕೊಟ್ಟಿದ್ದೀನಿ ಅದು ಸಿ ಎನ್. ಸಮ್ ಆಫ್ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಏನಿದೆ ಈ ಪರ್ಸೆಂಟೇಜ್ ಡಿ ಮ್ಯಾಪ್ ಆಗಿರೋದು ಸಮ್. ಸೊ ಸಮ್ ವ್ಯಾಲ್ಯೂ ಏನ್ ಸ್ಟೋರ್ ಆಗಿದೆ 10. ದಟ್ ವಿಲ್ ಬಿ ಪ್ರಿಂಟೆಡ್ ಹಿಯರ್. ಆಲ್ರೆಡಿ ಐ ಹ್ಯಾವ್ ಟೈಪ್ ದ ಪ್ರೋಗ್ರಾಮ್. ಸೊ ರನ್ ಮಾಡಿದ್ರೆ ಸೇಮ್ 4 ಇನ್ಪುಟ್ ಕೊಡೋಣ ವ್ಯಾಲ್ಯೂ ಆಫ್ ಎನ್ ಗೆ. ಎಸ್, ದ ಸಮ್ ಆಫ್ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್ 10 ಅಂತ ಬರ್ತಿದೆ. ಓಕೆ, ಲೆಟ್ಸ್ ಡೂ ದ ಚೇಂಜಸ್ ಅಂಡ್ ಸಿ. ಇನಿಷಿಯಲೈಸೇಷನ್ ನ ಫಸ್ಟೇ ಮಾಡ್ಕೊಳ್ಳೋಣ ಇದ್ರದ್ದು. ಇಲ್ಲೇನೆ ನಾನು ಏನ್ ಮಾಡ್ತಿದ್ದೀನಿ, ಐ ಈಸ್ ಈಕ್ವಲ್ಸ್ ಟು 1 ಅಂತ ಕೊಡ್ತಿದ್ದೀನಿ. ವೇರಿಯೇಷನ್ ಹೇಳ್ಕೊಟ್ಟಿದ್ನಲ್ಲ ಅದನ್ನ ಟ್ರೈ ಮಾಡ್ತಿದ್ದೀನಿ ಇವಾಗ. ನೆಕ್ಸ್ಟ್ ಈ ಐ ಪ್ಲಸ್ ಪ್ಲಸ್ ನ ಇಲ್ಲಿಂದ ತೆಗ್ದು ಇಲ್ಲಿಗೆ ಹಾಕ್ತೀನಿ. ಓಕೆನಾ, ಲೆಟ್ಸ್ ರನ್ ದಿಸ್. ಸೇಮ್ 4 ಕೊಡೋಣ, ಯಾಕೆಂದ್ರೆ ಏನಾದ್ರು ಚೇಂಜಸ್ ಬರುತ್ತಾ ಏನಾಗುತ್ತೆ ನೋಡೋಣ ಅಂತ. ಸಿ ದ ಸಮ್ ಆಫ್ ಫಸ್ಟ್ 4 ನ್ಯಾಚುರಲ್ ನಂಬರ್ಸ್ ಇಸ್ 10 ಅಂತ ಬರ್ತಿದೆ. ಸೇಮ್ ಥಿಂಗ್, ಸೇಮ್ ಲೂಪ್ ಅದೇ ಇರೋದು. ಏನ್ ಮಾಡಿದ್ವಿ, ಕಂಡೀಷನ್ ಸ್ಟೇಟ್ಮೆಂಟ್ ತೆಗೆದು ಇಲ್ಲೇ ಹಾಕಿದ್ದೆ. ಇನಿಷಿಯಲೈಸೇಷನ್ ಸ್ಟೇಟ್ಮೆಂಟ್ ಇಲ್ಲೇ ಹಾಕಿದ್ದೀನಿ. ಅಂಡ್ ಅಪ್ಡೇಷನ್ ಸ್ಟೇಟ್ಮೆಂಟ್ ಇಲ್ಲಿದ್ದನ್ನ ಏನ್ ಮಾಡಿದ್ವಿ, ಇಲ್ಲಿ ಕೆಳಗಡೆ ತಗೊಂಡ್ವಿ. ಏನು ಚೇಂಜಸ್ ಆಗ್ಲಿಲ್ಲ ನನಗೆ. ಓಕೆ, ನಾವು ಮೊದ್ಲಿದ್ದಿದ್ ತರಾನೇ ಮಾಡೋಣ. ಐ ಈಕ್ವಲ್ಸ್ ಟು 1 ಇಲ್ಲೇ ಇನಿಷಿಯಲೈಸ್ ಮಾಡ್ತೀನಿ. ಅಂಡ್ ಇದನ್ನು ಅಪ್ಡೇಷನ್ ತೆಗೆದು ಬಿಡೋಣ ಇಲ್ಲಿಂದ. ಇವಾಗ ಇಲ್ಲಿಗೆ ನಾನು ಸೆಮಿಕೋಲನ್ ಕೊಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ನನಗೆ 10 ಬರಬೇಕು. ನಾನು 4 ಇನ್ಪುಟ್ ಕೊಟ್ರೆ ಲೆಟ್ಸ್ ಸಿ ಏನ್ ಔಟ್ಪುಟ್ ಸಿಗುತ್ತೆ ಅಂತ. ನ್ಯಾಚುರಲ್ ನಂಬರ್ 4 ಕೊಟ್ಟೆ. ಸಿ ಜಸ್ಟ್ ಇನ್ಕ್ರಿಮೆಂಟ್ ಆಯ್ತು ನನಗೆ, ಕರೆಕ್ಟ್ ಅಲ್ವಾ? ಐ ಪ್ಲಸ್ ಪ್ಲಸ್ ಆಗ್ತಾನೆ ಇತ್ತು. ಒನ್ಸ್ ಇಟ್ ರೀಚ್ಡ್ ದ ಫಾಲ್ಸ್ ಕಂಡೀಷನ್, ಆ ಫಾಲ್ಸ್ ಕಂಡೀಷನ್ ಅಲ್ಲಿ ಐ ವ್ಯಾಲ್ಯೂ ಏನಿತ್ತು ಅದನ್ನ ಪ್ರಿಂಟ್ ಮಾಡ್ತು ಅಷ್ಟೆ. ಇಲ್ಲಿ ಸಮ್ಮಿಗೆ ಏನ್ ಸ್ಟೋರ್ ಆಗಿದೆ ಈಗ, ಐ ಮೀನ್ 5 ಸ್ಟೋರ್ ಆಗಿದೆ. ಗಾಟ್ ಇಟ್? ಸೊ ಈ ರೀತಿ ನಿಮಗೆ ವೇರಿಯೇಷನ್ಸ್ ಆಗುತ್ತೆ ಇಲ್ಲಿ ನೀವು ಸೆಮಿಕೋಲನ್ ಕೊಟ್ಕೊಂಡ್ರೆ. ಈಗ ಕಂಟ್ರೋಲ್ ವೇರಿಯೇಬಲ್ ಪೂರ್ತಿ ತೆಗೆದು ಬಿಡ್ತೀನಿ. ಓಕೆನಾ, ಇವಾಗ ಏನಾಗುತ್ತೆ ನೋಡೋಣ.
ಈ ರೀತಿ ಇದೆ. ಲೆಟ್ಸ್ ಸಿ. ಲೂಪೇ ಎಂಟರ್ ಆಗ್ತಿಲ್ಲ ನಮ್ಗೆ. ಪ್ರಿಂಟ್ ಎಫ್ ಕೊಟ್ಟು ನೋಡೋಣ. ಸೇಮ್ ಹೆಲೋ ವರ್ಡ್ ಹೆಲೋ ಇತ್ತಲ್ಲ, ಪ್ರಿಂಟ್ ಎಫ್ ಹೆಲೋ ಅದನ್ನೇ ಕೊಟ್ಟು ನೋಡೋಣ ಅಂತೀರಿ. ಓಕೆ, ಇದೇನು ಬೇಡ. ಲೆಟ್ಸ್ ಡಿಲೀಟ್ ದಿಸ್. ಓಕೆ, ಸೇಮ್ ನಾವಲ್ಲಿ ಇಲ್ಲಿ ಏನ್ ವೇರಿಯೇಷನ್ ಮಾಡಿದ್ವಿ ನಾವು ಅದನ್ನೇ ಮಾಡಿದೀನಿ. ಲೆಟ್ಸ್ ಸಿ. ನಮ್ಗೆ ಏನ್ ಹೇಳಿದೆ, ಇನ್ಫೈನೈಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ನೋಡೋಣ ಇನ್ಫೈನೈಟ್ ಆಗುತ್ತೋ ಇಲ್ವೋ ಅಂತ. ಸಿ, ಇಟ್ಸ್ ಗಿವಿಂಗ್ ಎನ್ ಇನ್ಫೈನೈಟ್ ಲೂಪ್. ಈ ತರ ಆಗುತ್ತೆ. ಸ್ಟಾಪ್ ಇಟ್. ಜಸ್ಟ್ ಪ್ರೆಸ್ ಕಂಟ್ರೋಲ್ ಸಿ. ಓಕೆನಾ? ಈ ತರ ಇನ್ಫೈನೈಟ್ ಲೂಪ್ ಬರ್ತಿದೆ ಅಂದಾಗ ಕಂಟ್ರೋಲ್ ಸಿ ಪ್ರೆಸ್ ಮಾಡಿ ಟರ್ಮಿನಲ್ ಅಲ್ಲಿ ಸ್ಟಾಪ್ ಆಗುತ್ತೆ. ನೋಡಿದ್ರೆ ಈ ತರ ಇನ್ಫೈನೈಟ್ ಲೂಪ್ ಆಗಿ ಹೋಗುತ್ತೆ ನಿಮ್ಗೆ. ಇಟ್ಸ್ ನಾಟ್ ಎಂಡಿಂಗ್. ಓಕೆ, ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಸ್ವಿಚ್ ಸ್ಟೇಟ್ಮೆಂಟ್ ಅಂಡ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಲೂಪಿಂಗ್ ಅಲ್ಲಿ ಇವೆಂಟ್ ಕಂಟ್ರೋಲ್ಡ್ ಅಂದ್ರೆ ಏನು, ಕೌಂಟರ್ ಕಂಟ್ರೋಲ್ಡ್ ಅಂದ್ರೆ ಏನು, ಮತ್ತೆ ಫಾರ್ ಲೂಪ್ ಇಷ್ಟನ್ನು ನೋಡಿದ್ವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.